Hello traders and viewers, welcome back to Unique Wealth. ಫೈರ್ಸ್ ವೆಬ್ ಟ್ರೇಡಿಂಗ್ ಅಪ್ಲಿಕೇಶನ್ ನ ಈ ಒಂದು ಸೆಷನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಎಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಲಾಗಿನ್ ಮಾಡಬೇಕು, ಮಾರ್ಕೆಟ್ ಅನ್ನೋ ಮೆನು ಹೇಗೆ ವರ್ಕ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ ಟ್ರೇಡ್ ಮಾಡಬೇಕಾದ್ರೆ, ವಾಚ್ ಲಿಸ್ಟ್ ಅಲ್ಲಿ ಹೇಗೆ ನಾವು ವಾಚ್ ಲಿಸ್ಟ್ ಅಲ್ಲಿ ಸ್ಟಾಕ್ ನ ಆಡ್ ಮಾಡಬೇಕು, ರಿಮೂವ್ ಮಾಡಬೇಕು, ಅಲರ್ಟ್ ಹೇಗೆ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ? ಈ ಒಂದು ವಿಡಿಯೋದಲ್ಲಿ ನಾವು ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದ್ವಿ. ಚಾರ್ಟ್ ಅಲ್ಲಿ ನಾವು ಹೇಗೆ ನಾವು ಕ್ಯಾಂಡಲ್ ಸ್ಟಿಕ್ ಆಗ್ಬೋದು ಅಥವಾ ನಿಮ್ಗೆ ಬೇಕಾಗಿರುವಂತಹ ಇಂಡಿಕೇಟರ್ ನ ಆಡ್ ಮಾಡ್ಕೊಳ್ಳೋದು, ಸೇವ್ ಮಾಡ್ಕೊಳ್ಳೋದು, ಮಲ್ಟಿಪಲ್ ಸ್ಕ್ರೀನ್ ನ ಹೇಗೆ ಶೇರ್ ಮಾಡ್ಕೊಳ್ಬೇಕು, ಮಲ್ಟಿಪಲ್ ವಿಂಡೋಸ್ ನ ಹೇಗೆ ಓಪನ್ ಮಾಡಬೇಕು, ಸ್ಕ್ರಿಪ್ಟ್ ಟು ಟೈಮ್ ನ ಹೇಗೆ ಅಲೈನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಇನ್ನು ನಮ್ಮ ಒಂದು ಹಳೆ ವಿಡಿಯೋಸ್ ಅಲ್ಲಿ ಇನ್ಫಾರ್ಮೇಶನ್ಸ್ ಅಲ್ಲಿ ಯಾರೆಲ್ಲ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಪ್ರತಿಯೊಂದು ವಿಡಿಯೋದು ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ನೀವು ನೋಡ್ಕೊಳ್ಬಹುದು. ಇನ್ನು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಹೀಗೆ ನಿಮ್ಮ ಒಂದು ಸಪೋರ್ಟ್ ಇದ್ದಾಗ ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎನಿ ಎಜುಕೇಶನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಎಲ್ಲ ವಿಡಿಯೋನು ನೀವು ನೋಡಕ್ಕಾಗುತ್ತೆ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ವಾಚ್ ಲಿಸ್ಟ್ ನ ಕ್ಲಿಕ್ ಮಾಡಿ, ವಿಂಡೋ ID ಪಾಸ್ವರ್ಡ್ ಎಲ್ಲ ಆದ್ಮೇಲೆ ನೋಡಿ, ಈ ರೀತಿ ಒಂದು ಚಾರ್ಟ್ ವಿಂಡೋ ಓಪನ್ ಆಗುತ್ತೆ. ನಾವೇನೇನ್ ಸ್ಕ್ರಿಪ್ಟ್ ನ ಆಡ್ ಮಾಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ ಅದೆಲ್ಲ ಇಲ್ಲಿದೆ. ಈಗ ನಾನು ರಿಲಯನ್ಸ್ ಕಂಪನಿಯ ಒಂದು ಚಾರ್ಟ್ ಬಗ್ಗೆ ನೋಡಕ್ ಹೋಗ್ತಾ ಇದ್ದೀನಿ. ಫಸ್ಟ್ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದಾಗ ಚಾರ್ಟ್ ಬರಲ್ಲ. ಒಂದು ಚಾರ್ಟ್ ಬರ್ಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಸ್ಕ್ರಿಪ್ಟ್ ನ ನಾವು ಕ್ಲಿಕ್ ಮಾಡಿದಾಗ ಒಂದು ಡೀಟೇಲ್ಸ್ ಬರುತ್ತೆ, ಓವರ್ ವ್ಯೂ, ಚಾರ್ಟ್, ಫಂಡಮೆಂಟಲ್, ಎಫ್ ಅಂಡ್ ಇಲ್ಲಿ ನಂದು ಚಾರ್ಟ್ ನ ಕ್ಲಿಕ್ ಮಾಡಿದಾಗ ಚಾರ್ಟ್ ಅನ್ನೋದು ಬರುತ್ತೆ ನನಗೆ. ನೋಡಿ, ಇಲ್ಲಿಂದ ನೀವು ಚಾರ್ಟ್ ನ ನೋಡ್ಬೋದು, ಆಪರೇಟ್ ಮಾಡ್ಬೋದು. ಇನ್ ಕೇಸ್ ಚಾರ್ಟ್ ನ ನೀವು ನೋಡೋಕ್ಕಿಂತ ಮುಂಚೆ ಈ ರೀತಿ ಇದ್ದಾಗ ಸ್ಕ್ರೀನ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಇದೇ ಸ್ಕ್ರಿಪ್ಟ್ ಮೇಲೆ ಬನ್ನಿ, ಬೈ ಮತ್ತೆ ಸೆಲ್ ಬಟನ್ ಇದೆಯಲ್ಲ, ಅದಾದ್ಮೇಲೆ 3 ಕ್ಯಾಂಡಲ್ಸ್ ಇದೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಅಲ್ಲೂ ಸಹ ನಿಮ್ಗೆ ಒಂದು ಚಾರ್ಟ್ ಕ್ರಿಯೇಟ್ ಆಗುತ್ತೆ. ಚಾರ್ಟ್ ಬಂತು. ನನಗೆ ಚಾರ್ಟ್ ನೋಡ್ಬೇಕಾದ್ರೆ ವೆರಿ ಸ್ಮಾಲ್ ಆಗಿದೆ ಚಾರ್ಟ್, ಇದು ನನಗೆ ದೊಡ್ಡದು ಬೇಕು ಅಥವಾ ಮಲ್ಟಿಪಲ್ ಚಾರ್ಟ್ ಬೇಕು, ಯಾವ ರೀತಿ ನನಗೆ ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಚಾರ್ಟ್ ಅಲ್ಲಿ ಮೇನ್ ಪಾಯಿಂಟ್ಸ್ ಏನಿದೆ, ಏನಕ್ಕೆ ನಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ನೋಡಿ, ನಮ್ಗೆ ಈ ಚಾರ್ಟ್ ಬಂದಾಗ ಇದೇ ರೀತಿ ಇರುತ್ತೆ. ಬೈಸೆಲ್ ನಾವ್ ಇಲ್ಲೇ ಪ್ಲೇಸ್ ಮಾಡ್ಕೊಳ್ಬಹುದು. ಫಸ್ಟ್ ಒನ್ ನಾವು ನೋಡೋದಾದ್ರೆ ಮಾರ್ಕೆಟ್ ಚಾರ್ಟ್ ಅಲ್ಲಿ ಇಲ್ಲಿ ನೋಡಿ ಬೈ ಮತ್ತೆ ಸೆಲ್ ಬಟನ್ ಬರುತ್ತೆ. ನಾನು ಡೈರೆಕ್ಟ್ ಆಗಿ ಚಾರ್ಟ್ ನ ನೋಡ್ಬೇಕಾದ್ರೆ ಯಾವಾಗ ದೊಡ್ಡ ವ್ಯೂ ಅಲ್ಲಿ ನೋಡ್ತಾ ಇರ್ತೀನಿ ಝೂಮ್ ಅಲ್ಲಿ, ಆಗ ನಾನು ಇಲ್ಲೇ ಬೈ ಮತ್ತೆ ಸೆಲ್ ನ ಮಾಡ್ಬೋದು. ಗ್ರೀನ್ ಇಸ್ ಎ ನಥಿಂಗ್ ಬಟ್ ಬೈ, ಆರೆಂಜ್ ಕಲರ್ ಇದೆ ಸೆಲ್ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ನನಗೆ ಈ ಚಾರ್ಟ್ ಅಲ್ಲಿ ನಾನು ನೋಡೋದಾದ್ರೆ ಯಾವ್ದಾದ್ರು ಒಂದು ಕ್ಯಾಂಡಲ್ ಹತ್ರ ನಾನು ಹೋದಾಗ ಈ ಕ್ಯಾಂಡಲ್ ನ ಪರ್ಟಿಕ್ಯುಲರ್ ಡೀಟೇಲ್ಸ್ ನಾನು ಎಲ್ಲಿ ನೋಡ್ಬೋದು ಅಂದ್ರೆ, ನನ್ನ ರೈಟ್ ಸೈಡ್ ಅಲ್ಲಿ ಏನು ಒಂದು ಕಲರ್ ಚೇಂಜ್ ಆಗಿದೆ, ಇದನ್ನ LTP ಅಂತ ಕರಿತೀವಿ. LTP ರನ್ ಆಗ್ಬೇಕಾದ್ರೆ ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಅಕಾರ್ಡಿಂಗ್ ಟು ಮಾರ್ಕೆಟ್ ಏನ್ ಇಲ್ಲಿ ಚೇಂಜ್ ಆಗುತ್ತೆ LTP, ಅದೇ ರೀತಿ ಇಲ್ಲೂ ಚೇಂಜ್ ಆಗ್ತಾ ಇರುತ್ತೆ. LTP ವ್ಯಾಲ್ಯೂ ನನಗೆ ಕಲರ್ ಅಲ್ಲಿ ಚೇಂಜ್ ಆಗಿದೆ, ನಾನು ನೋಡ್ಕೊಳಕ್ಕಾಗುತ್ತೆ. ಇನ್ನು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ಬಗ್ಗೆ ನಾನು ಡೀಟೇಲ್ ತಿಳ್ಕೊಳ್ಬೇಕು ಅಂದ್ರೆ ಆ ಕ್ಯಾಂಡಲ್ ಹತ್ರ ನಾನು ಹೋಗಿ ನೋಡಿ, ಈ ರೀತಿ ಆ ಕ್ಯಾಂಡಲ್ ಹತ್ರ ಈಗ ನಿಮ್ಗೆ ಏನ್ ಕಾಣಿಸ್ತಾ ಇದೆ ನೋಡಿ, ಕ್ಯಾಂಡಲ್ ಹತ್ರ ನಾನು ಹೋಗಿ ಕ್ಲಿಕ್ ಮಾಡಿದಾಗ ನನ್ಗೆ ಆ ಕ್ಯಾಂಡಲ್ ನ ಡೀಟೇಲ್ಸ್ ನಾನು ನೋಡಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ತೋರಿಸ್ಕೊಡ್ತೀನಿ, ಪ್ರತಿಯೊಂದು ಮೆನುನು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಿಮ್ಗೆ. ರೈಟ್, ನೋಡಿ ಈಗ ನನಗೆ ಈ ಕ್ಯಾಂಡಲ್ ನ ಡೀಟೇಲ್ಸ್ ಬೇಕು ಅಂದಾಗ ಪರ್ಟಿಕ್ಯುಲರ್ ಆಗಿ ಈ ಕ್ಯಾಂಡಲ್ ಏನ್ ಡೀಟೇಲ್ಸ್ ಕೊಡ್ತಾ ಇದೆ ಅಂದ್ರೆ ಯಾವ ಡೇಟು ಯಾವ ಟೈಮ್ ಅನ್ನೋದನ್ನ ಬಾಟಮ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ರೆ, ಈ ಕ್ಯಾಂಡಲ್ ನ ಹೈ, ಓಪನ್ ಮತ್ತೆ ಲೋ ಏನ್ ಟ್ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ ಓಪನ್ ಪ್ರೈಸ್ ಕಾಣ್ತಾ ಇದೆ, ಇಲ್ಲಿ ಹೈ ಪ್ರೈಸ್ ಕಾಣ್ತಾ ಇದೆ, ಲೋ ಪ್ರೈಸ್, ಇಲ್ಲಿ ಕ್ಲೋಸಿಂಗ್ ಪ್ರೈಸ್. ಈಗ ಪ್ರೀವಿಯಸ್ ಕ್ಯಾಂಡಲ್ ಕಂಪೇರ್ ಮಾಡಿದ್ರೆ ಎಷ್ಟು ರೂಪಾಯಿ ಚೇಂಜ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗಿದೆ ಅನ್ನೋದನ್ನ ನಾನು ಈ ಒಂದು ಪಾಯಿಂಟ್ ಅಲ್ಲಿ ನೋಡ್ಕೊಳಕ್ಕಾಗತ್ತೆ. ಎಲ್ಲಿ ಒಂದು ಸರಿ ಆ ಚಾರ್ಟ್ ಯಾವ್ದು ಹಾಕಿದಿರಾ ಆ ನೇಮ್ ಬರುತ್ತಲ್ಲ, ಆ ನೇಮ್ ರೈಟ್ ಸೈಡ್ ಅಲ್ಲೇ ನಿಮ್ಗೆ ಕಾಣುತ್ತೆ. ಜೊತೆಗೆ ನೀವು ಯಾವ ಟೈಮ್ ಫ್ರೇಮ್ ನ ಸೆಲೆಕ್ಟ್ ಮಾಡಿದಿರಾ ಅನ್ನೋದು ಸಹ ನೇಮ್ ಆದ್ಮೇಲೆ ಒಂದು ಡಾಟ್ ಬಂದು ಒಂದು ನಂಬರ್ ಇದೆಯಲ್ಲ, ದಿಸ್ ಯುವರ್ ಟೈಮ್ ಫ್ರೇಮ್ ನ ಇಂಡಿಕೇಟ್ ಮಾಡುತ್ತೆ. ಯಾವ ಒಂದು NSE ನ BSE ನ ಅನ್ನೋದು ನಿಮ್ಗೆ ಪ್ಲಾಟ್ಫಾರ್ಮ್ ತೋರಿಸ್ಕೊಡುತ್ತೆ. ಇದಿಷ್ಟು ನಿಮ್ಗೆ ಇಲ್ಲೇ ಕಾಣ್ತಾ ಇರುತ್ತೆ, ನೀವು ನೋಡ್ಕೊಳ್ಬಹುದು. ಯಾವುದೇ ಕ್ಯಾಂಡಲ್ ಡೀಟೇಲ್ಸ್ಗೆ ಇಲ್ಲೇ ನೀವು ನೋಡ್ಕೊಳ್ಬಹುದು. ಫಸ್ಟ್ ಪಾಯಿಂಟ್. ಸೆಕೆಂಡ್ ನೋಡಿ, ನಾವು ಟೈಮ್ ಫ್ರೇಮ್ ಅಂತ ಕರಿತೀವಿ. ಎನಿ ಟೈಮ್ ಫ್ರೇಮ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಡಿಫಾಲ್ಟ್ ಆಗಿರುತ್ತೆ, ಯಾವುದು ಇಲ್ಲಿರೋದಿಲ್ಲ. ಇದನ್ನ ನೀವು
ಫೇವರೇಟ್ ಲಿಸ್ಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಯಾವ ಟೈಮ್ ಫ್ರೇಮ್ ಬೇಕೋ ಈ ರೀತಿ ಕಾಣುತ್ತೆ. ನಾರ್ಮಲ್ ಆಗಿ ನಿಮ್ಗೆ ಫೇವರೇಟ್ ಇಟ್ಟಿಲ್ಲ ಅಂದ್ರೆ ಯಾವ ಡಿಫಾಲ್ಟ್ ಆಗಿ 1 ಮಿನಿಟ್ ಮಾತ್ರ, ಒಂದು ಟೈಮ್ ಫ್ರೇಮ್ ಮಾತ್ರ ಕಾಣ್ತಾ ಇರುತ್ತೆ, ಇದೆಲ್ಲ ಕಾಣೋದಿಲ್ಲ. ಇದನ್ನ ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಯಾವ ರೀತಿ ಸೆಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ, ಫ್ಯೂ ಮಿನಿಟ್ಸ್ ಅಲ್ಲಿ ನೀವು ನೋಡ್ಕೊಳ್ಳಿ. ಟೈಮ್ ಫ್ರೇಮ್ ನ ನಾವು ಸೆಟ್ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಕ್ಯಾಂಡಲ್ಸ್ ನೋಡ್ತಾ ಇದೀವಿ, ನನಗೆ ಕ್ಯಾಂಡಲ್ಸ್ ಬೇಡ, ಈ ರೀತಿ ಲೈನ್ ಚಾರ್ಟ್ ಬೇಕು, ಅಥವಾ ಒಂದು ಚಾರ್ಟ್ ಅಲ್ಲಿ ಏನಂತ ಕರಿತೀವಿ ರ್ಯಾನ್ಕೋ ಚಾರ್ಟ್ ಬೇಕು, ಅಥವಾ ಲೈನ್ ಅಂಡ್ ಪಾಯಿಂಟ್ ಅಂಡ್ ಫಿಗರ್ ಚಾರ್ಟ್ ಬೇಕು, ಈ ರೀತಿ ಯಾವ್ದಾದ್ರು ಚಾರ್ಟ್ಸ್ ಬೇಕು, ಅಥವಾ ಬಾರ್ ಚಾರ್ಟ್ ಅಲ್ಲಿ ಚಾರ್ಟ್ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಬಾರ್ ಚಾರ್ಟ್ ಅಲ್ಲಿ. ಓಕೆನಾ. ಇನ್ನು FX ಅಂತ ಕಾಣಿಸ್ತಾ ಇದೆಯಲ್ಲ, ಇದನ್ನ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಂಡಿಕೇಟರ್ಸ್ ಅಂತ ಹೇಳಿದ್ರೆ ಮೂವಿಂಗ್ ಅವರೇಜ್, RSI, MACD, ಈ ರೀತಿ ಕೆಲವೊಂದು ಟೆಕ್ನಿಕಲ್ ಇಂಡಿಕೇಟರ್ಸ್ ಏನಿದೆ, ಇಚಿಮುಕು, ಐಕನಾಶಿ, ಈ ರೀತಿ ಕೆಲವೊಂದು ಇಂಡಿಕೇಟರ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಇದೆಯಲ್ಲ IFX ಅನ್ನೋದನ್ನ ಯೂಸ್ ಆಗುತ್ತೆ. ಇನ್ನು ಇಲ್ಲಿ ನಾಲ್ಕು ಡಾಟ್ ತರ ಕಾಣಿಸ್ತಾ ಇದೆಯಲ್ಲ ಬಾಕ್ಸ್, ಈ 4 ಬಾಕ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ನೀವು ಯಾವಾಗ ಇಂಡಿಕೇಟರ್ ನ ಪ್ಲೇಸ್ ಮಾಡ್ಬಿಟ್ಟು ಸೇವ್ ಅಂತ ಮಾಡ್ತೀರಾ, ಒಂದು ಪರ್ಟಿಕ್ಯುಲರ್ ನೇಮ್ ಕೊಟ್ಟು ಸೇವ್ ಮಾಡಿದಾಗ ಅದನ್ನ ನೀವು ಪ್ರತಿ ಸರಿ ಎಲ್ಲಾದ್ರೂ ನೋಡ್ಬೇಕು ಅಂತ ಹೇಳಿದಾಗ ಅವಾಗ ನೀವು ಈ ಒಂದು 4 ಬಾಕ್ಸ್ ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೀವು ಏನ್ ಸೇವ್ ಮಾಡಿರ್ತೀರಾ ಆ ಇಂಡಿಕೇಟರ್ ಡಿಫಾಲ್ಟ್ ಆಗಿ ಚಾರ್ಟ್ ಗೆ ಅಪ್ಲೈ ಆಗುತ್ತೆ. ಅದೇ ಈ 4 ಡಾಟ್. ಓಕೆ. ಇನ್ನು ಇಲ್ಲಿ ಅಂಡು ಅಂತ ಇದೆ, ನಾನು ಏನಾದ್ರು ಗೊತ್ತಿಲ್ದಿರ ಮಾಡಿದಾಗ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ಒಂದು ಕ್ಲಿಕ್ ಮಾಡಿದ್ದೆ, ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಅಂಡು ಮಾಡ್ತಾ ಇದ್ದೀನಿ, ರೀಡು ಆರ್ ಅಂಡು ಮಾಡಿದಾಗ ಯಾವ್ದಾದ್ರು ಒಂದೇ ಒಂದು ಡಿಲೀಟ್ ಆಗುತ್ತೆ. ಕರೆಕ್ಟಾ, ಒಂದೇ ಒಂದು ಡಿಲೀಟ್ ಆಗ್ತಾ ಇದೆ ನೋಡಿ. ಆ ರೀತಿ ಲಾಸ್ಟ್ ನೀವೇನ್ ಗೊತ್ತಿಲ್ದಿರ ಚಾರ್ಟು ಅಥವಾ ಸ್ಕ್ರಿಪ್ಟ್ ಅನ್ನ ಹಾಕಿದ್ರೆ ಅಂಡು ಮಾಡಿದ್ರೆ ಅದು ಹೋಗಿ ಇದರಿಂದ ಹಿಂದೆಗಡೆ. ಎಕ್ಸಾಂಪಲ್ ಈಗ ರಿಲಯನ್ಸ್ ಇದೆ, ನಾನು TCS ನ ಪ್ಲೇಸ್ ಮಾಡಿದೆ ಕನ್ಫ್ಯೂಷನ್ ಆಗಿ, ಇಮಿಡಿಯೇಟ್ ನಾನು ರಿಲಯನ್ಸ್ ಬೇಕು ಅಂದಾಗ ಈ ಒಂದು ಆರೋ ಮಾರ್ಕ್ ರೀಡು ಅದನ್ನ ಮಾಡಿದ್ರೆ ನನಗೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ರಿಟರ್ನ್ ಹೋಗ್ತೀನಿ, TCS ಇಂದ ರಿಲಯನ್ಸ್ ಬರ್ತೀನಿ. ಆ ಒಂದು ಆಪ್ಷನ್ ಇಲ್ಲಿದೆ. ಇನ್ನು ಇಲ್ಲಿ ಕಾಣಿಸ್ತದೆ ಮೂನ್, ಇದು ಕಾಣಿಸ್ತಾ ಇದ್ರೆ ಈ ಸ್ಕ್ರೀನ್ ನನಗೆ ಆಲ್ರೆಡಿ ನಾನು ತೋರಿಸ್ಕೊಡ್ತೀನಿ. ಟೋಟಲ್ ಸ್ಕ್ರೀನು ನಿಮ್ಗೆ ಥೀಮ್ ಚೇಂಜ್ ಆಗ್ಬೇಕು, ಬ್ಲಾಕ್ ಕಲರ್ ಅಲ್ಲಿ ಬರಬೇಕು, ಮೂಡ್ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ಮೆನು ಪ್ರೊಫೈಲ್ ಅಲ್ಲಿ ಹೋಗಿ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬೇಕು. ವೈಟ್ ಕಲರ್ ಬೇಡ, ನನಗೆ ಬ್ಯಾಕ್ ಗ್ರೌಂಡ್ ಬ್ಲಾಕ್ ಕಲರ್ ಬೇಕು ಅಂದ್ರೆ ಅನ್ನೋದ್ರ ಬಗ್ಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಈಗ ನಾನು ಚಾರ್ಟ್ ಅಲ್ಲಿ ಮಾತ್ರ ನನಗೆಲ್ಲಾನು ವೈಟ್ ಕಲರ್ ಇರಲಿ, ಚಾರ್ಟ್ ನೋಡೋದಕ್ಕೆ ನನಗೆ ಸ್ವಲ್ಪ ಕಂಫರ್ಟ್ ಆಗ್ತಾ ಇಲ್ಲ ಅಂದಾಗ ನಾನು ಮೋಡ್ ನ ನೈಟ್ ಮೋಡ್ ಚೇಂಜ್ ಮಾಡ್ಕೊಳ್ಬಹುದು. ಆ ಮೋಡ್ ಚೇಂಜ್ ಮಾಡ್ಕೊಳ್ಳೋದು ಇಲ್ಲಿದೆ ಬ್ಲಾಕ್ ಕಲರ್ಗೆ. ಓಕೆ. ಇನ್ನು ಇಲ್ಲಿ ಒಂದೇ ಒಂದು ಡಾಟ್ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಸ್ಕ್ವೇರ್ ಇದೆ, ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ನನಗೆ ಮಲ್ಟಿಪಲ್ ಚಾರ್ಟ್ಸ್ ಅಂದ್ರೆ ಒಂದೇ ಸರಿ 4 ಚಾರ್ಟ್ ಬೇಕಾ ಅಥವಾ ಒಂದೇ ಸರಿ 8 ಚಾರ್ಟ್ ಬೇಕಾ, ಈ ರೀತಿ ಎಷ್ಟು ಚಾರ್ಟ್ ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಳಕ್ಕಾಗತ್ತೆ. ಫಸ್ಟ್ ನೋಡೋಣ. ಅದ್ರ ಜೊತೆಗೆ ಸೆಟ್ಟಿಂಗ್ಸ್ ಇದೆ ಮೆನುನಲ್ಲಿ, ಅದರ್ ಮೆನುಸ್ ಅಲ್ಲಿ ನೋಡಿ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ನನಗೆ ಫಾಂಟ್ ನ ಚೇಂಜ್ ಮಾಡ್ಕೊಳ್ಬಹುದು, ಫಾಂಟ್ ಕಲರ್ ನ ಚೇಂಜ್ ಮಾಡ್ಕೊಳ್ಬಹುದು. ಜೊತೆಗೆ ಸೆಟ್ಟಿಂಗ್ಸ್ ಅಲ್ಲಿ ನಾನು ಹೋದಾಗ ಈ ಬೈ ಸೆಲ್ ಬಟನ್ ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಬಹುದು. ಜೊತೆಗೆ ನನಗೆ ಇಲ್ಲಿ ಕಂಪನಿ ನೇಮ್ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇದ್ರ ಮೇಲೆ ಕಂಪನಿ ನೇಮ್ ಬರೋ ತರ ಮಾಡ್ಕೊಳ್ಬಹುದು. ಸೆಟ್ಟಿಂಗ್ಸ್ ಅಲ್ಲಿ ಗೊತ್ತಾಗ್ತಾ ಇದೆಯಾ. ಈಗ ಒಂದು ಡೇ ಆದ್ಮೇಲೆ ಒಂದೊಂದು ಡೇಗೆ ಟ್ರೇಡಿಂಗ್ ಸೆಷನ್ ಬ್ರೇಕ್ ಬೇಕು ಅಂದ್ರೆ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಪ್ರತಿಯೊಂದು ಆಪ್ಷನ್ಸ್ ಸೆಟ್ಟಿಂಗ್ ಅಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ ಇದೆಯಲ್ಲ 4 ಬಾಕ್ಸ್ ಇದೆಯಲ್ಲ, 4 ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಈ ಒಂದು ಚಾರ್ಟ್ ಇದೆಯಲ್ಲ ದೊಡ್ಡ ವಿಂಡೋ ಆಗಿ ಕನ್ವರ್ಟ್ ಆಗುತ್ತೆ. ದೊಡ್ಡದು ಅಂದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಫುಲ್ ಸ್ಕ್ರೀನ್ ಕಾಣುತ್ತೆ, ಫುಲ್ ಸ್ಕ್ರೀನ್. ಓಕೆ. ಇನ್ನು ಪಕ್ಕದಲ್ಲಿ ಒಂದು ಕ್ಯಾಮ್ರಾ ಇದೆಯಲ್ಲ, ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಇದ್ರ ಒಂದು ಫೋಟೋ ತಗೊಳತ್ತೆ, ಸ್ಕ್ರೀನ್ ಒಂದು ಫೋಟೋ ತಗೊಳತ್ತೆ. ಓನ್ಲಿ ಚಾರ್ಟ್ ಮಾತ್ರ, ಇದೆಲ್ಲ ತಗೊಳ್ಳಲ್ಲ, ಚಾರ್ಟ್ ಮಾತ್ರ ಒಂದು ಫೋಟೋ ತಗೊಳುತ್ತೆ. ಇನ್ನು 2 ಆರೋ ಮಾರ್ಕ್ ಇದೆ ನೋಡಿ, ಈ ರೀತಿ ಅಪ್ ಮತ್ತೆ ಡೌನ್, ಈ ರೀತಿ ಆರೋ ಮಾರ್ಕ್ ಇದ್ದಾಗ ಕಂಪ್ಲೀಟ್ ದೊಡ್ಡದಾಗುತ್ತೆ ಚಾರ್ಟ್. ನೋಡ್ಕೊಳ್ಳಿ, ಇಲ್ಲಿ ಈ 4 ಡಾಟ್ ಇರೋದನ್ನ ನೀವು ಮಾಡಿದ್ರೆ ಫುಲ್ ನಿಮ್ಮ ಕಂಪ್ಯೂಟರ್ ಸ್ಕ್ರೀನ್ ಅಲ್ಲಿ ಒಂದೇ ಚಾರ್ಟ್ ಬರುತ್ತೆ. ಇಲ್ಲಿ ಆರೋ ಮಾರ್ಕ್ ನ ನೀವು ಕ್ಲಿಕ್ ಮಾಡಿದ್ರೆ ಜಸ್ಟ್ ಇವಾಗ ಇಲ್ಲಿ ನೋಡಿ ವಾಚ್ ಲಿಸ್ಟ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಏನಿದೆಯೋ ಸ್ಕ್ರೀನು ಕಂಪ್ಲೀಟ್ ಈ ಒಂದು ವಾಚ್ ಲಿಸ್ಟ್ ಡಿಲೀಟ್ ಆಗಿ ಟೋಟಲ್ ಆಗಿ ದೊಡ್ಡದಾಗುತ್ತೆ ಸ್ಕ್ರೀನ್. ಯಾವ್ದನ್ನ 2 ಆರೋನ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಾನು ನೋಡ್ಕೊಳ್ಬಹುದು. ಇದಿಷ್ಟು ಈ ಮೆನು ಅಲ್ಲಿ ಇದೆ. 1 by 1 ನಾವು ನೋಡೋಣ ಯಾವ ರೀತಿ ಆಪರೇಟ್ ಮಾಡ್ಬೇಕು ಅಂತ. ಫಸ್ಟ್ ನೋಡಿ, ಚಾರ್ಟ್ ನಾನು ಪ್ಲೇಸ್ ಮಾಡಿದ ತಕ್ಷಣ ಸೆಟ್ಟಿಂಗ್ ಬರ್ತೀನಿ. ಫಸ್ಟ್ ಸೆಟ್ಟಿಂಗ್ ಬರ್ತೀನಿ. ಇಲ್ಲಿ ನೋಡಿ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿದಾಗ ನನ್ಗೆ ಇಲ್ಲಿ ಕೆಲವೊಂದು ಮೆನುಸ್ ಇದೆ. ಸ್ಕ್ರೀನ್ ಎಲ್ಲಿ ನನಗೆ ರನ್ ಆಗ್ತಾ ಇದೆ ಅದು ಫಿಟ್ ಆಗ್ಬೇಕಾ ಅನ್ನೋದು ಇರುತ್ತೆ, ಅದೇ ಇರುತ್ತೆ. ನೀವು ಸಹ ನಿಮ್ಮ ಸ್ಕ್ರೀನ್ ಅಲ್ಲಿ ಇದಿಷ್ಟು ಇಂಪಾರ್ಟೆಂಟ್ ಇರುತ್ತೆ, ಇದೇ ರೀತಿ ಇಟ್ಕೊಳ್ಳಿ. ಬೇರೆ ಏನಾದ್ರು ಚೇಂಜ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ವ್ಯೂ ಕಾಣೋದಿಲ್ಲ, ಟೋಟಲಿ ಚೇಂಜ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ 1380 ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ಸಮ್ ಟೈಮ್ ಅಬ್ಸಲ್ಯೂಟ್ ಪ್ರೈಸ್ ಅಂತ ಕರಿತೀವಿ. ಇವತ್ತು ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತೋ ಅಲ್ಲಿಂದ ಮಾರ್ಕೆಟ್ ಏನ್ ಮೂವ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ
ಕೆಲವೊಂದು ಮಾಹಿತಿ ಇರುತ್ತೆ. ಹಾಗಾಗಿ ಸೆಟ್ಟಿಂಗ್ ನ ಎಲ್ಲೂ ಚೇಂಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇಲ್ಲಿ ಎಲ್ಲಿ ಟ್ರೇಡ್ ಆಗ್ತಾ ಇದೆ, ಪ್ರೈಸಸ್ ಕಾಣಿಸ್ತಾ ಇದೆ, ಅಲ್ಲಿ ಹೋಗಿ ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಈ ಒಂದು ಮೆನು ಕಾಣುತ್ತೆ. ಈ ಮೆನು ಅಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಇದೆಯಾ ನಿಮ್ಗೆ ಅಂದ್ರೆ ಆಸ್ ಆಫ್ ನೌ ಇಲ್ಲಿ ಏನಿದೆಯೋ ಮೆನು ಅದೇ ತರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಫೀಚರ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಈಗ ನಿಮ್ಗೆ ಪ್ರೀವಿಯಸ್ ಡೇ ಹೈ ಲೋ ಬೇಕು ಅಂತ ಹೇಳಿದ್ರೆ ಲೇಬಲ್ಸ್ ಅಂತ ಇದೆ. ಲೇಬಲ್ಸ್ ಅಲ್ಲಿ ನೀವು ಬಂದ್ರೆ ಪ್ರೀವಿಯಸ್ ಡೇ ಹೈ ಲೋ ಬರುತ್ತೆ, ನೇಮ್ ಲಿಸ್ಟ್ ಬರುತ್ತೆ. ನೋಡಿ ನೇಮ್ ಲಿಸ್ಟ್ ಇಲ್ಲಿ ಬರುತ್ತೆ. ಇದೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ನಿಮ್ಗೆ ಪರವಾಗಿಲ್ಲ, ಅದನ್ನೆಲ್ಲ ತೆಗೆದು ಬಿಡ್ಬೋದು ಬೇಡ ಅಂತ ಹೇಳಿದ್ರೆ. ಅದೇ ರೀತಿ ಬೇಸಿಕ್ಸ್ ನೋಡ್ಕೊಳ್ಳಿ. ಈಗ ಹೈ ಮತ್ತೆ ಲೋ ಅಂತ ಇದೆ. ಯಾರೆಲ್ಲ R&D ಮಾಡ್ಬೇಕಾದ್ರೆ ಹೈ ಮತ್ತೆ ಲೋ ಅಂತ ಇದೆ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ, ಒಂದು ಡ್ರಾಬ್ಯಾಕ್ ಇದೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಶಲಿ ಹೈ ಮತ್ತೆ ಲೋ ಅಂತ ಹೇಳಿದ್ರೆ ಕರೆಂಟ್ ಡೇ ಹೈ ಮತ್ತೆ ಕರೆಂಟ್ ಡೇ ಲೋ ಅನ್ನೋದನ್ನ ಇಂಡಿಕೇಟ್ ಮಾಡಲ್ಲ. ನೀವು ಚಾರ್ಟ್ ಅಲ್ಲಿ ಎಷ್ಟು ಚಾರ್ಟ್ ನ ಹಾಕಿದ್ದೀರಾ ಕ್ಯಾಂಡಲ್ಸ್, ಈ ಕ್ಯಾಂಡಲ್ಸ್ ಅಲ್ಲಿ ಯಾವ್ದು ಹೈ ಇದೆ ಲೋ ಇದೆ ಅದನ್ನ ಮಾತ್ರ ಮಾರ್ಕ್ ಮಾಡುತ್ತೆ. ಯಾರಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋರಿದ್ರೆ ಇವತ್ತಿನ ಹೈ ಮತ್ತೆ ಲೋನ ತೋರಿಸ್ತಾ ಇದೆ ಅಂದ್ರೆ ಇಟ್ಸ್ ಎ ರಾಂಗ್ ಆಗುತ್ತೆ. ಅದ್ರ ಮೇಲೆ ಡಿಸಿಷನ್ ಮಾಡಕ್ ಹೋಗ್ಬೇಡಿ. ಆ ಹೈ ಮತ್ತೆ ಲೋ ನೋಡಿ ಫ್ರೀಕ್ವೆಂಟ್ ಆಗಿ ನನ್ನ ಚಾರ್ಟ್ ಸೈಜ್ ತಕ್ಕಂಗೆ ಎಷ್ಟು ಕ್ಯಾಂಡಲ್ ಇದೆ ಆ ಕ್ಯಾಂಡಲ್ ಅಲ್ಲಿ ಹೈ ಮತ್ತೆ ಲೋನ ಅದು ತಗೊಳುತ್ತೆ. ನೋಡಿ ನಾನು ಚೇಂಜ್ ಮಾಡ್ತಾ ಇದ್ದಂಗೆ ಹೈ ಲೋ ಚೇಂಜ್ ಆಗುತ್ತೆ. ಹಾಗಾಗಿ ಇದು ಒಂದು ಗುಡ್ ಪಾಯಿಂಟ್ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಯಾರು ಇಂಟ್ರಾಡೇ ಟ್ರೇಡ್ ಮಾಡ್ತೀರಾ, ಕರೆಂಟ್ ಡೇ ಹೈನ ಮಾನಿಟರ್ ಮಾಡಬೇಕು ಅಂತಿದ್ರ ನಿಮ್ಗೆ ಇದೊಂದು ದೊಡ್ಡ ಡ್ರಾಬ್ಯಾಕ್ ಆಗುತ್ತೆ. ದಯವಿಟ್ಟು ಇದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಯೂಶಲಿ ನಮ್ ಟ್ರೇಡರ್ಸ್ ಎಲ್ಲ ಇಂಟ್ರಾಡೇ ಹೈ ಲೋ ನೋಡ್ತಾ ಇರ್ತಾರಲ್ಲ, ಹಾಗಾಗಿ ಆ ಹೈ ಲೋ ನೋಡ್ಕೊಂಡು ಡಿಸಿಷನ್ ಮಾಡಬೇಡಿ ಅಂತ ಒಂದು ಪಾಯಿಂಟ್ ಅಷ್ಟೇ. ನೆಕ್ಸ್ಟ್ ನೋಡಿ, ನನಗೆ ಇಲ್ಲಿ ಸೆಷನ್ ಬ್ರೇಕ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ. ಪ್ರೀವಿಯಸ್ ಡೇ ಹೈ ಲೋ ಬೇಕಂದ್ರೆ ನಾನು ಇಲ್ಲಿ ನೋಡ್ಕೊಳಕ್ಕಾಗತ್ತೆ. ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ತೋರಿಸಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಪ್ರೀವಿಯಸ್ ಡೇ ಕ್ಲೋಸ್ ಗೆ ಪ್ರೈಸ್, ಕರೆಂಟ್ ಡೇಗೆ ಹೈ ಲೋ ಪ್ರೈಸ್ ನ ಲೈನ್ಸ್ ಅಂತ ಇದೆಯಲ್ಲ ಅಲ್ಲಿ ತಗೊಳ್ಳಿ. ಅಲ್ಲಿ ತಗೊಂಡ್ರೆ ಆಲ್ಮೋಸ್ಟ್ ಹೈ ಲೋ ಪ್ರೈಸ್ ಇವತ್ತಿಂದು ಹೈಲೈಟ್ ಆಗುತ್ತೆ. ನಾನು ಏನಾದ್ರು ಲೇಬಲ್ಸ್ ಅಲ್ಲಿ ತಗೊಂಡ್ರೆ ಇಟ್ಸ್ ರಾಂಗ್ ಆಗುತ್ತೆ. ಲೈನ್ಸ್ ಅಲ್ಲಿ ತಗೊಳ್ಳಿ, ಆಲ್ಮೋಸ್ಟ್ ಇವತ್ತಿಂದು ನಿಮ್ಗೆ ಫ್ಲಾಟ್ ಆಗುತ್ತೆ. ಇದು ಈ ಒಂದು ಸೆಟ್ಟಿಂಗ್ಸ್ ಅಲ್ಲಿ ಇರುವಂತದ್ದು. ಸಮ್ ಟೈಮ್ಸ್ ನಿಮ್ಗೆ ಸ್ಕ್ರೀನ್ ನೋಡ್ಬೇಕಾದ್ರೆ ಈ ಸೆಟ್ಟಿಂಗ್ಸ್ ಅಲ್ಲಿರೋ ನಂಬರ್ಸ್ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅನ್ನೋದೇನಾದ್ರು ನಿಮ್ಗೆ ಫೀಲ್ ಆಯ್ತು ಅಂದ್ರೆ ವೆರಿ ಸಿಂಪಲ್. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಈ ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿ. ಇಲ್ಲಾದ್ರೂ ಕ್ಲಿಕ್ ಮಾಡ್ಬೋದು, ಇದೇ ಮೆನು ಬರುತ್ತೆ. ಅಥವಾ ಇಲ್ಲಿ ಚಾರ್ಟ್ ಮೇಲೆ ಎಲ್ಲಾದ್ರೂ ರೈಟ್ ಕ್ಲಿಕ್ ಮಾಡಿ ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆ ಅದನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡ್ರು ಸೇಮ್ ಮೆನುನೇ ಬರುತ್ತೆ, ಸೇಮ್ ಮೆನು. ಈ ಮೆನುನಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಸಿಂಬಲ್ ಅಂತ ಬಂದಾಗ ನಿಮ್ಗೆ ಇಲ್ಲಿ ಕೆಲವೊಂದು ಮೆನುಸ್ ಇದೆ, ಅಲ್ಲೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಇದು ಕ್ಯಾಂಡಲ್ ಸ್ಟಿಕ್ ರಿಲೇಟೆಡ್ ಇರುತ್ತೆ, ಏನು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಸ್ಟೇಟಸ್ ಲೈನ್ ಅಂತ ಇದೆ, ಇಲ್ಲಿಗೆ ಬನ್ನಿ. ಇಲ್ಲಿ ಬಂದಾಗ ನನಗೆ ಮಾರ್ಕೆಟ್ ಅಲ್ಲಿ ಚಾರ್ಟ್ ವ್ಯಾಲ್ಯೂ ಹೇಳಿದ್ನಲ್ಲ, OHLC ಆ ವ್ಯಾಲ್ಯೂ, ಬಾರ್ ಚೇಂಜ್ ಆಗೋ ವ್ಯಾಲ್ಯೂ ಪ್ರತಿಯೊಂದು ನಾವು ನೋಡ್ಕೊಳಕ್ಕಾಗುತ್ತೆ. ನನ್ಗೆ ಏನಾದ್ರು ಬೇಡ ಅಂತ ಹೇಳಿದ್ರೆ ಇದನ್ನ ನಾನು ಅನ್ವ್ಯಾಲ್ಯೂ ಮಾಡ್ಕೋಬಹುದು. ಬೇಡ ಅಂತ ಹೇಳಿದ್ರೆ ಅವಾಗಲೇ ನಾನು ತೋರಿಸಿದ್ನಲ್ಲ, ಇಲ್ಲಿ ಈ ವ್ಯಾಲ್ಯೂಸ್ ನಿಮ್ಗೆ ಡಿಸ್ಟರ್ಬ್ ಆಗ್ತಾ ಇದೆ ಚಾರ್ಟ್ ನೋಡೋದಕ್ಕೆ ಅಂದ್ರೆ ಈ ವ್ಯಾಲ್ಯೂ ಬೇಡ ಅಂತ ಹೇಳಿದ್ರೆ ಸೆಟ್ಟಿಂಗ್ ಅಲ್ಲಿ ಬನ್ನಿ, ಸ್ಟೇಟಸ್ ಅಲ್ಲಿ ಬಂದು ಆ ಬಾರ್ ನ ತೆಗೆದು ಬಿಡ್ಬೋದು. ನನ್ಗೆ ಆ ಕ್ಯಾಂಡಲ್ ಡಿಸ್ಟೆನ್ಸ್ ಏನು ಬೇಡ ಅಂದ್ರೆ ಇಲ್ಲಿ ನನ್ಗೆ ಗೊತ್ತಾಗುತ್ತೆ. ಚೇಂಜಸ್ ಏನು ಬೇಡ ಅಂದ್ರೆ ನನ್ಗೆ ಅದನ್ನ ತೆಗೆದ್ಬಿಟ್ಟೆ. ನನಗೆ ಬೇಕು ಅಂದ್ರೆ ನಾನು ಆಡ್ ಮಾಡ್ಕೊಳ್ಬಹುದು. ಆ ರೀತಿ ವ್ಯಾಲ್ಯೂಸ್ ಬೇಕು ಅಂದವ್ರಿಗೆ ವ್ಯಾಲ್ಯೂಸ್ ಏನ್ ಬೇಕೋ ವ್ಯಾಲ್ಯೂಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದು ಸ್ಟೇಟಸ್ ಲೈನ್ ಅಲ್ಲಿ ಇದ್ರೆ ಸ್ಕೇಲ್ ಅಂಡ್ ಲೈನ್ಸ್ ಅಂತ ಇದೆ. ಇಲ್ಲಿ ನೀವು ಬಂದಾಗ ನೋಡಿ ಡೌನ್ ಬನ್ನಿ. ಇಲ್ಲೂ ಸಹ ನಾವೇನು ಚೇಂಜ್ ಮಾಡ್ತಾ ಇಲ್ಲ, ಯಾವುದೇ ಪಾಯಿಂಟ್ ಅಲ್ಲಿ ಏನು ಚೇಂಜ್ ಮಾಡಕ್ ಹೋಗ್ತಾ ಇಲ್ಲ. ಸ್ಕೇಲ್ ಮತ್ತೆ ಲೈನ್ಸ್ ಅಲ್ಲಿ ಏನಿದೆಯೋ ಸೇಮ್ ಫಾರ್ಮೆಟ್ ಬಿಟ್ಬಿಡಿ, ಅಲ್ಲೇನು ಚೇಂಜ್ ಮಾಡಕ್ ಹೋಗ್ಬೇಡಿ. ಕ್ಯಾನ್ವಾಸ್ ಅಂತ ಇದೆ, ಇಲ್ಲೊಂದು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಪ್ರೈಸ್ ಏನಿದೆ ತುಂಬಾ ಸ್ಮಾಲ್ ಕಾಣಿಸ್ತಾ ಇದ್ರೆ ಕ್ಯಾನ್ವಾಸ್ ಅಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಟೆಕ್ಸ್ಟ್ ಅನ್ನೋದಿದೆಯಲ್ಲ, ಈ ಟೆಕ್ಸ್ಟ್ ನ ನೀವು 20 ಮಾಡ್ಕೊಂಡ್ರೆ ಅದಷ್ಟು ದೊಡ್ಡದಾಗುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ನಿಮ್ಗೆ ಏನಾಗುತ್ತೆ, ಪರ್ಟಿಕ್ಯುಲರ್ ಸ್ಕ್ರೀನ್ ಅಲ್ಲಿ ಓಕೆ ಅಂತ ಆಗುತ್ತೆ. ಅದೇ ರೀತಿ ಇಲ್ಲೊಂದು ಅಪ್ಲೈ ಟು ಆಲ್ ಅಂತ ಬರುತ್ತೆ. ಅಪ್ಲೈ ಟು ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನೀವು ಯಾವುದೇ ಚಾರ್ಟ್ ಹಾಕಿದ್ರು ಇದೇ ರೀತಿ ಪ್ರೈಸು ನಿಮ್ಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಇದೇ ರೀತಿ ವಿಜುವಬಿಲಿಟಿ ಸಿಗುತ್ತೆ. ಇದು ಕ್ಯಾನ್ವಾಸ್ ಅಲ್ಲಿ ಸಿಕ್ಕಿದ್ರೆ ಟ್ರೇಡಿಂಗ್ ಅಂತ ಬಂದಾಗ ನನ್ಗೆ ಏನಾದ್ರು ಈ ಒಂದು ಬೈಸೆಲ್ ಬಟನ್ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ಮೂವ್ ಆಗ್ಬಿಡುತ್ತೆ, ನಿಮಗೆ ಕಾಣೋದಿಲ್ಲ. ಸರ್ ಬೈಸೆಲ್ ಹೆಂಗ್ ಮಾಡೋದು? ಡೋಂಟ್ ವರಿ, ಇಲ್ಲಿದೆ ನೋಡಿ ರೈಟ್ ಸೈಡ್ ಅಲ್ಲಿ ಬೈಸೆಲ್ ಇಲ್ಲಿ ಬರುತ್ತೆ. ನಾನು ಇಲ್ಲೋದ್ರು ಬೈಸೆಲ್ ಬರುತ್ತೆ. ಚಾರ್ಟ್ ಅಲ್ಲಿ ನನಗೆ ಬೇಡ ಬೈಸೆಲ್ ಅನ್ನೋರು ತೆಗೆದು ಬಿಡ್ಬೋದು. ಎಲ್ಲಿ ಸಿಗುತ್ತೆ ನಿಮ್ಗೆ? ಜನರಲ್ ಅಲ್ಲಿ ಟ್ರೇಡಿಂಗ್ ಅನ್ನೋದ್ರಲ್ಲಿ ಬಂದು ಜನರಲ್ ಅಲ್ಲಿ ಬಟನ್ ಬೇಕು ಅಂದ್ರೆ ಆನ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಆಫ್ ಮಾಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್, ನಾನು ಏನಾದ್ರೂ ಆರ್ಡರ್ ಪ್ಲೇಸ್ ಮಾಡಿದ್ರೆ ಓಪನ್ ಆರ್ಡರ್ ಇದ್ರೆ ನನ್ಗೆ ಇಲ್ಲಿ ಕಾಣ್ತಾ ಇರುತ್ತೆ ಲೈವ್ ಮಾರ್ಕೆಟ್ ಅಲ್ಲಿ. ಸೊ ಸ್ಕ್ರೀನ್ ಮೇಲೆ ಎಲ್ಲಾ ಬಂದ್ಬಿಡುತ್ತೆ. ಹಾಗಾಗಿ
ಟ್ರೇಡಿಂಗ್ ಅಂತ ಏನಿದೆ ಅಲ್ಲಿ ಪ್ರತಿಯೊಂದು ಆಪ್ಷನ್ಸ್ ರಿಮೂವ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ಬೇಕು ಅಂತ ಹೇಳಿಸಿದ್ರೆ ಯಾವಾಗಲೂ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆಯಲ್ಲ ಅದೊಂದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಆರ್ಡರ್ಸ್, ನೀವೇನ್ ಆರ್ಡರ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅಥವಾ ಆರ್ಡರ್ ನ ಪ್ಲೇಸ್ ಮಾಡ್ತೀರಾ ಅದೆಲ್ಲ ನಿಮ್ಗೆ ಚಾರ್ಟ್ ಮೇಲೆ ಬರ್ತಾ ಇರುತ್ತೆ. ನಿಮಗೆ ಬೇಡ ಅಂತ ಹೇಳಿದ್ರೆ ಇದನ್ನೆಲ್ಲ ಅನ್ಚೆಕ್ ಮಾಡ್ಬಿಟ್ಟು ಟ್ರೇಡಿಂಗ್ ಅಲ್ಲಿ, ಆಗ ನಿಮ್ಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಕ್ಲಿಯರ್ ಚಾರ್ಟ್ ಬಗ್ಗೆ? ಇದು ಬೇಸಿಕ್ ಪಾಯಿಂಟ್. ಈಗ ನಾವು ಟಾಪಿಕ್ ಬರೋಣ. ನೋಡಿ, ಇಲ್ಲಿ ಮಾರ್ಕೆಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ನನ್ಗೆ ಏನಾದ್ರೂ ಡಿಫಾಲ್ಟ್ ಆಗಿ ಕೆಲವೊಂದು ಡೇಟು ಅಥವಾ ಟೈಮ್ ಫ್ರೇಮ್ ಬೇಕು ಅಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಡೇ, 5 ಡೇ, 1 ಮಂತ್ ಅಂತ. 1 ಡೇ ನಾನು ಕ್ಲಿಕ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ 1 ಡೇ ಚಾರ್ಟ್ ಬಂತು. 5 ಡೇಸ್ ಬೇಕಾದಾಗ ನೋಡಿ ಇಲ್ಲಿ ಏನ್ ಚೇಂಜ್ ಆಗ್ತಾ ಇದೆ ಅಂತ ಅಬ್ಸರ್ವೇಷನ್ ಮಾಡಿದಾಗ 1 ಡೇ ಅಂತ ಕೊಟ್ಟಾಗ ನನಗೆ ಡಿಫಾಲ್ಟ್ ಆಗಿ ನಾನು ಏನು ಇಂಟ್ರಾಡೇ ಟೈಮ್ ಫ್ರೇಮ್ ಇದೆ 5 ಮಿನಿಟ್ಸ್, ಅದಕ್ಕೆ ತಕ್ಕಂಗೆ ಮಾರ್ಕೆಟ್ ಅಲ್ಲಿ ನನಗೆ ಟೈಮ್ ಚೇಂಜ್ ಆಗುತ್ತೆ. ನಾನೇನಾದ್ರೂ 5 ಡೇಸ್ ಅಂತ ಕೊಟ್ರೆ ಇಲ್ಲಿ ನೋಡಿ ಟೈಮ್ ಚೇಂಜ್ ಆಗ್ತಾ ಇದೆ. ಈ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೀವು ನೋಡ್ತಾ ಇರೋ ಕ್ಯಾಂಡಲ್ ಯಾವ ಟೈಮ್ ಫ್ರೇಮ್ ಅಂತ ಇಲ್ಲಿದೆ ನೋಡಿ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲಿ ನೋಡಿ, ನಾನೀಗ 1 ಡೇ ಅಂತ ಸೆಲೆಕ್ಟ್ ಮಾಡ್ತೀನಿ, 5 ಮಿನಿಟ್ಸ್ ಅಂತ ಬಂತು. 5 ಡೇ ಸೆಲೆಕ್ಟ್ ಮಾಡಿದಾಗ 1 ಅವರ್ ಬಂತು. 1 ಮಂತ್ ನಾನು ಸೆಲೆಕ್ಟ್ ಮಾಡಿದ್ರೆ 4 ಅವರ್ಸ್ ಬಂತು. ಅಂದ್ರೆ ಒಂದು ಕ್ಯಾಂಡಲ್ ವ್ಯಾಲ್ಯೂ ಬಂದು 4 ಅವರ್ಸ್ ವ್ಯಾಲ್ಯೂ ಅಂತ. 3 ಮಂತ್ಸ್ ನಾನು ಸೆಲೆಕ್ಟ್ ಮಾಡಿದಾಗ ಕ್ಯಾಂಡಲ್ ಸ್ಟಿಕ್ ಡೇ ಆಯ್ತು. ಟೈಮ್ ಫ್ರೇಮ್ ಇಲ್ಲಿ ಚೇಂಜ್ ಆಗ್ತಾ ಇರುತ್ತೆ ನೋಡಿ, ಫ್ರೀಕ್ವೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಅಲ್ಲೇನು ಟೈಮ್ ನ ನೋಡ್ತಾ ಇದ್ದೀರಾ ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋದ್ರಿಂದ ಯಾವ ಟೈಮ್ ಫ್ರೇಮ್ ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ಇನ್ನು ಚಾರ್ಟ್ ನನಗೆ ಇದೇ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಚಾರ್ಟ್ ನಾನು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಏನ್ ಚಾರ್ಟ್ ಇರುತ್ತೆ ಇದೇ ಚಾರ್ಟ್ ಅಲ್ಲಿ ಬಂದು ನಾನು DLF ನ ಕ್ಲಿಕ್ ಮಾಡ್ತೀನಿ, DLF ಚಾರ್ಟ್ ಬರುತ್ತೆ. ಹಾಗೆ ಮತ್ತೆ ನಿಫ್ಟಿ 50 ಸೆಲೆಕ್ಟ್ ಮಾಡ್ತೀನಿ, ನಿಫ್ಟಿ 50 ಚಾರ್ಟ್ ಬಂತು. ಈಗ ನಿಫ್ಟಿ 50 ನೋಡ್ತಾ ಇದ್ರಿ, ರಿಲಯನ್ಸ್ ಹೋಗ್ಬೇಕು ಸಡನ್ ಆಗಿ, ಡೋಂಟ್ ವರಿ, ಇಲ್ಲಿ ಬಂದು ಕ್ಲಿಕ್ ಮಾಡ್ಬೇಕು ಅಂತ ಏನಿಲ್ಲ. ಅಕಸ್ಮಾತ್ ಈ ಸ್ಕ್ರಿಪ್ಟ್ ನ ನೀವು ಡಿಲೀಟ್ ಮಾಡ್ಬಿಟ್ರಿ, DLF ನ ನೋಡ್ಕೊಳ್ಳಿ, DLF ನ ಡಿಲೀಟ್ ಮಾಡ್ಬಿಟ್ರಿ, ಇವಾಗ ಎಲ್ಲೋಯ್ತು DLF, ಸಡನ್ ಆಗಿ ಏನ್ ಮಾಡ್ಬೇಕು, ನಾನು ಪೊಸಿಷನ್ ತಗೊಂಡಿದ್ರೆ ನೋಡ್ಬೇಕಲ್ಲ ಅಂದಾಗ ಡೋಂಟ್ ವರಿ, ಇದರಲ್ಲಿ ಒಂದು ಬ್ಯೂಟಿಫುಲ್ ಆಪ್ಷನ್ ಕೊಟ್ಟಿದ್ದಾರೆ, ಐ ಎಂಡ್ ಆಪ್ಷನ್ಸ್. ಇಲ್ಲಿ ನಾವು ಯಾವ್ದೆಲ್ಲ ಚಾರ್ಟ್ ನ ಕ್ಲಿಕ್ ಮಾಡಿ ಓಪನ್ ಮಾಡಿರ್ತೀವಿ ಇಲ್ಲಿ ನಿಮ್ಗೆ ಅದು ಹಿಸ್ಟರಿ ರೆಕಾರ್ಡ್ ಆಗ್ತಾ ಇರುತ್ತೆ ನೋಡಿ, DLF ನಿಫ್ಟಿ, ಓಕೆನಾ. ಅದೇ ರೀತಿ ನಾನೇನ್ ಮಾಡ್ತಾ ಇದ್ದೀನಿ, 24,700 ಕಾಲ್ ಇಲ್ಲಿ ಬಂತು ನೋಡಿ, ಪುಟ್ಟು 24,800 ಕಾಲ್. ನಾನು ಎಲ್ಲಿ ಟ್ರೇಡ್ ಮಾಡ್ತಾ, ಎಲ್ಲಿ ಸ್ಕ್ರೀನ್ ಹಾಕ್ತೀನಿ ಅಲ್ಲಿ ನನಗೆ ಟಾಪ್ 4 ನನಗೆ ರೆಕಾರ್ಡ್ ಆಗ್ತಾರೆ, ಟಾಪ್ 4. ಆ ಟಾಪ್ 4 ಅಲ್ಲಿ ನನ್ಗೆ ಏನ್ ಬೇಕು ಅನ್ನೋದನ್ನ ನಾನು ಇಲ್ಲಿ ನೋಡ್ಕೊಳ್ಬಹುದು. 4 ಚಾರ್ಟ್ ಲೇಟೆಸ್ಟ್ ನೀವು ಕ್ಲಿಕ್ ಮಾಡಿರೋದು ಇಲ್ಲಿ ಕಾಣುತ್ತೆ. ಆ 4 ಚಾರ್ಟ್ ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಲಾಸ್ಟ್ 4 ಚಾರ್ಟ್ ಹಿಸ್ಟ್ರಿ ಇಲ್ಲಿರುತ್ತೆ, ನೀವು ನೋಡ್ಕೊಳ್ಬಹುದು. ಆ ಹಿಸ್ಟ್ರಿ ಬೇಡ ಅಂತ ಹೇಳಿದ್ರೆ ನೀವು ಡಿಲೀಟು ಮಾಡ್ಕೊಳ್ಬಹುದು. ಇಲ್ಲಿಂದ ಡಿಲೀಟ್ ಮಾಡಿದ್ರೆ ನೋಡಿ, ನಿಫ್ಟಿ ನನಗೆ ಬೇಡ, ಇಂಟು ಮಾರ್ಕ್ ಮಾಡಿದ್ರೆ ಡಿಲೀಟ್ ಆಗೋಯ್ತು, ನಿಫ್ಟಿ ಡಿಲೀಟ್ ಆಯ್ತು. ಸೊ ಆ ರೀತಿ ನಿಮ್ಗೆ ಏನ್ ಬೇಕೋ ಆ ಚಾರ್ಟ್ ಅಲ್ಲಿ ನೀವು ನೋಡ್ಕೊಳ್ಬಹುದು, ಇಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಚಾರ್ಟ್ ಅಲ್ಲಿ. ಈಗ ನೆಕ್ಸ್ಟ್ ಬರೋಣ ಚಾರ್ಟ್ಗೆ. ನೋಡಿ, ಇಲ್ಲಿ ಫಸ್ಟ್ ಬೇಸಿಕ್ ಆಗಿ ನನ್ಗೀಗ ಒಂದು ರಿಲಯನ್ಸ್ ಕಂಪನಿ ಇದೆ ಅಂತ ಇಟ್ಕೊಳ್ಳಿ, 1 by 1 ಮೆನು. ರಿಲಯನ್ಸ್ ಕಂಪನಿ ಇದೆ ಅಂದ್ರೆ 5 ಮಿನಿಟ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನನಗೆ ರಿಲಯನ್ಸ್ ಕಂಪನಿನ ನಿಫ್ಟಿ ಜೊತೆ ಕಂಪೇರ್ ಮಾಡಬೇಕು, ನಿಫ್ಟಿ ಚಾರ್ಟ್ ಜೊತೆ ಕಂಪೇರ್ ಮಾಡಬೇಕು ಅಂದಾಗ ಇಲ್ಲಿ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಕ್ಯಾಂಡಲ್ ಸ್ಟಿಕ್ಸ್ ಏನಿದೆ ಇದನ್ನ ತೆಗೆದು ಬಿಡ್ಬೇಕು. ಅಂದ್ರೆ ಇದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ 2 ಕ್ಯಾಂಡಲ್ ಇದೆಯಾ, ಇಲ್ಲಿ ಬನ್ನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಕ್ಯಾಂಡಲ್ಸ್ ಬೇಕಂದ್ರೆ ಕ್ಯಾಂಡಲ್ಸ್ ಬರುತ್ತೆ, ಬಾರ್ಸ್ ಬೇಕಂದ್ರೆ ಬಾರ್ಸ್ ಅಂತ ನೋಡಿ. ಬಾರ್ ಕ್ಯಾಂಡಲ್ ಚೇಂಜ್ ಆಯ್ತು, ಇಲ್ಲಿ 4 ಅವರ್ಸ್ ಟೈಮ್ ಫ್ರೇಮ್ ಇದೆ, ಓಕೆ. ನೆಕ್ಸ್ಟ್ ನೋಡಿ, ಇಲ್ಲಿ ಬರ್ತೀನಿ, ಏರಿಯಾ ಚಾರ್ಟ್ ಬೇಕಂದ್ರೆ ಏರಿಯಾ ಚಾರ್ಟ್. ನಿಮ್ಗೆ ಯಾವ್ದು ವಿಜುವಲಿ ಕಂಫರ್ಟ್ ಅನ್ಸುತ್ತೆ ನಿಮ್ಗೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಥದೇ ಮಾಡ್ಬೇಕು ಅಂತಲ್ಲ, ನಿಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ. ಇಲ್ಲಿ ತೋರಿಸೋದ್ನಲ್ಲ ರ್ಯಾನ್ಕೋ ಚಾರ್ಟ್, ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೆ ಆ ಚಾರ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇದೇ ಅಂತ ರೂಲ್ಸ್ ಏನಿಲ್ಲ. ಯೂಶುವಲ್ ಆಗಿ ಟ್ರೇಡ್ ಮಾಡೋರು ಕ್ಯಾಂಡಲ್ ಸ್ಟಿಕ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸಮ್ ಟೈಮ್ ನಿಮ್ಗೆ ನೋಡೋದಕ್ಕೆ ಕ್ಲಮ್ಸಿ ಆಗಿದೆ, ನೋಡೋದಕ್ಕೆ ವಾವ್ ಅಂತ ಅಟ್ರಾಕ್ಟ್ ಇಲ್ಲ ಅಂದಾಗ ಸ್ಕ್ರೀನ್ ರೇಷಿಯೋ ಚೇಂಜ್ ಆಯ್ತು ಅನ್ಕೊಳ್ಳಿ, ಇಲ್ಲಿ ಬನ್ನಿ, ರೈಟ್ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ರೀಸೆಟ್ ಚಾರ್ಟ್ ವ್ಯೂ ಅಂತ ಕೊಡಿ, ಕ್ಲಿಕ್ ಮಾಡಿ ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡುತ್ತೆ. ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡುತ್ತೆ. ಏನು, ರೈಟ್ ಕ್ಲಿಕ್ ಮಾಡಿ ರೀಸೆಟ್ ಚಾರ್ಟ್ ವ್ಯೂ, ನಾರ್ಮಲ್ ವ್ಯೂಗೆ ಬರುತ್ತೆ. ಇಲ್ಲಿ 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 ಓಕೆ. ಫಸ್ಟ್ ಆಪ್ಷನ್ ನೋಡೋಣ, ಕ್ಯಾಂಡಲ್ ಸ್ಟಿಕ್. ಕ್ಯಾಂಡಲ್ ಸ್ಟಿಕ್ ಆದ್ಮೇಲೆ ನಾವು ತಿಳ್ಕೊಳ್ತಾ ಇದೀವಿ ಪ್ಲಸ್ ಇಂಡಿಕೇಟರ್ಸ್. ನೋಡಿ, ಇಲ್ಲಿ ಇಂಡಿಕೇಟರ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಯಾವ ಇಂಡಿಕೇಟರ್ ಬೇಕು ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನೀಗ MACD ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, MACD ಸೆಲೆಕ್ಟ್ ಮಾಡ್ಕೊಂಡಾಗ ನನಗೆ MACD ಅನ್ನೋದು ಬಾಟಮ್ ಅಲ್ಲಿ ಕ್ರಿಯೇಟ್ ಆಯ್ತು. ನಾನಿವಾಗ ಈ ರೀತಿ ಯಾವ್ದು ಬೇಕೋ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಮೂವಿಂಗ್ ಅವರೇಜ್ ನೋಡಿ, ಮೂವಿಂಗ್ ಅವರೇಜ್ ನಾನು ಸುಮ್ಮನೆ ನಿಮಗೆ ಕೊಡ್ತಾ ಇದ್ದೀನಿ. ಮೂವಿಂಗ್ ಅವರೇಜ್ ಟ್ರಿಬಲ್ ಬೇಕಂದ್ರೆ ಟ್ರಿಬಲ್,
ಓಕೆ, ಅದು ಬೇಡ ಅಂತ ಹೇಳಿದ್ರೆ ಜಸ್ಟ್ ಒಂದು ಸಿಂಗಲ್ ಬೇಕಂದ್ರೆ ಸಿಂಗಲ್ ಮೂವಿಂಗ್ ಅವರೇಜ್ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಆ ಎರಡು ಇಂಡಿಕೇಟರ್ ಬಂದಿದೆ. ನನ್ಗೀಗ ಈ ಇಂಡಿಕೇಟರ್ ನಲ್ಲಿ ಎಡಿಟ್ ಮಾಡಬೇಕು ಅಂತ ಅನ್ಸಿದ್ರೆ ನೋಡಿ ಇಲ್ಲಿದೆಯಲ್ಲ ಶೋ ಟ್ರೇಡಿಂಗ್ ಟೂಲ್ ಅಂತ ಇಂಡಿಕೇಟರ್ಸ್ ಏನಿದೆ ಅಲ್ಲಿ ನಾನು ಮಾಡ್ಬೋದು. ಈಗ ನೋಡಿ ಫಸ್ಟ್ ಇಲ್ಲಿ ನನಗೆ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ ವಿಂಡೋ ಅಂತ ಹೇಳಿದ್ರೆ, ನೀವು ವಿಂಡೋನಲ್ಲಿ ತುಂಬಾ ಚಿಕ್ಕದಾಗಿದೆ ಅಂದ್ರೆ ನಾನು ಇವಾಗ ತಾನೇ ಹೇಳ್ಕೊಟ್ನಲ್ಲ, ಇಲ್ಲಿ ಬಂದು ಎರಡು ಆರೋ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ನೋಡಿ ಆರೋ ಇರೋದನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಚಾರ್ಟ್ ದೊಡ್ಡದಾಯ್ತು, ಕಾಣಿಸ್ತಾ ಇದೆ ಚಾರ್ಟ್ ದೊಡ್ಡದಾಯ್ತು. ಅದ್ರ ಜೊತೆಗೆ ಎಲ್ಲಾ ಮೆನುನು ಬಂತು, ಟೈಮ್ ಬಂತು, ಇಂಡಿಕೇಟರ್ ಬಂತು, ಕ್ಯಾಂಡಲ್ ಬಂತು. ಇನ್ ಕೇಸ್ ಈ ರೀತಿ ಹಿಂದೆ ಹೋಗಿ ನಾನು ಇದು ದೊಡ್ಡದು ಮಾಡ್ತೀನಿ ಅನ್ಕೊಳ್ಳಿ, ಇಲ್ಲಿ ಏನಾಗುತ್ತೆ ನನಗೆ ಸ್ಕ್ರೀನ್ ಮಾತ್ರ ಬರುತ್ತೆ ದೊಡ್ಡದಾಗಿ, ಆದ್ರೆ ಮೆನುಸ್ ಯಾವುದು ಬರೋದಿಲ್ಲ, ಟೈಮ್ ಫ್ರೇಮ್ ಮೆನು ಯಾವುದು ಬರೋದಿಲ್ಲ, ಓನ್ಲಿ ಚಾರ್ಟ್ ಮಾತ್ರ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನಾವ್ ಯಾವಾಗ್ಲೂ ಏನ್ ಮಾಡ್ಬೇಕು, ಎರಡು ಇರೋದನ್ನ ಕ್ಲಿಕ್ ಮಾಡಿ ಫುಲ್ ಸ್ಕ್ರೀನ್. ಈಗ ಇಲ್ಲಿಂದ ಚಾರ್ಟ್ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಮತ್ತೆ ಮಾರ್ಕೆಟ್ ವಾಚ್ ಹೋಗ್ಬೇಕಂದ್ರೆ ನೋಡಿ ಇಲ್ಲೊಂದು ಆರೋ ಕಾಣಿಸ್ತಾ ಇದೆ ನೋಡಿ, ಈ ಆರೋ ಮಾರ್ಕ್ ನ ಕ್ಲಿಕ್ ಮಾಡ್ಬೇಕು ನೀವು. ಈ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ನಾನು ಪ್ರೀವಿಯಸ್ ಮೆನುಗೆ ಹೋಗ್ತೀನಿ. ನೋಡಿ ಇಲ್ಲಿ ಪ್ರೀವಿಯಸ್ ಮೆನುಗೆ ಬಂದೆ. ಅಗೇನ್ ನಾನು ಇದನ್ನೇ ಕ್ಲಿಕ್ ಮಾಡ್ತೀನಿ, ನಾರ್ಮಲ್ ಮೆನುಗೆ ಬಂದೆ. ಈಗ ನನಗೆ ಸಡನ್ ಆಗಿ ವಾಚ್ ಲಿಸ್ಟ್ ನೋಡ್ಬೇಕು ಅಂದ್ರೆ ಅಥವಾ ಇಲ್ಲಿಂದ ಮೇನ್ ಸ್ಕ್ರೀನ್ ಹೋಗ್ಬೇಕಂದ್ರೆ ನಥಿಂಗ್, ನೋಡಿ ಇಲ್ಲಿ ವಾಚ್ ಲಿಸ್ಟ್ ನ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಸ್ಕ್ರೀನ್ ಬರ್ತೀರಾ. ವಾಚ್ ಲಿಸ್ಟ್ ನ ಕ್ಲಿಕ್ ಮಾಡಿದ್ರು ಡೈರೆಕ್ಟ್ ಆಗಿ ಸ್ಕ್ರೀನ್ ಬರ್ತೀರಾ. ಕ್ಲಿಯರಾ? ಈಗ ಮತ್ತೆ ನಾನು ದೊಡ್ಡದು ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1 by 1 ಮೆನುನ ನೋಡೋಣ. ಈಗ ತಾನೇ ನಾವು ಎಕ್ಸಾಂಪಲ್ ಕೊಟ್ಟೆ, ಇದನ್ನ ನಾವು ಕ್ಯಾಂಡಲ್ ಸ್ಟಿಕ್ ಅಂತೀವಿ. ಕ್ಯಾಂಡಲ್ ಸ್ಟಿಕ್ ಮೆನುನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಕ್ಯಾಂಡಲ್ ಸ್ಟಿಕ್ ಪ್ರಕಾರ ಪ್ಲಾನ್ ಮಾಡ್ಕೊಳ್ಬಹುದು. ಕ್ಯಾಂಡಲ್ ಸ್ಟಿಕ್ ಬೇಕಾದ್ರೆ ಕ್ಯಾಂಡಲ್ ಸ್ಟಿಕ್, ಯಾವ್ದು ಬೇಕೋ ಆ ಒಂದು ಚಾರ್ಟ್ ಪ್ಯಾಟರ್ನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಆಗ್ಲೇ ಚಾರ್ಟ್ ಟೈಮಿಂಗ್ಸ್. ಈಗ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನಂತ ಗೊತ್ತಾಯ್ತು, ಚಾರ್ಟ್ ಟೈಮಿಂಗ್ಸ್ ಬಗ್ಗೆ ನೋಡ್ತಾ ಇದೀವಿ. ನನ್ಗೆ ಡಿಫಾಲ್ಟ್ ಆಗಿ ನೋಡಿ ಇಲ್ಲಿ ಬಂದು ಟೈಮ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಈ ಒಂದು ಟೈಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಈ ಒಂದು ಟೈಮ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅಂತ ಇಟ್ಕೊಳ್ಳಿ, ನನ್ಗೆ ಟೈಮ್ ಮೆನು ಕಾಣುತ್ತೆ. ಈಗ ಡಿಫಾಲ್ಟ್ ಆಗಿ 5 ಮಿನಿಟ್ಸ್ ಇದೆ, ನಾನು ಇಲ್ಲಿ ಬಂದು ಕ್ಲಿಕ್ ಮಾಡಿದೆ. ನನ್ಗೀಗ 10 ಮಿನಿಟ್ಸ್ ಬೇಕು, ಸೆಲೆಕ್ಟ್ ಮಾಡಿದೆ. ನೋಡಿ ಇಲ್ಲಿ ಟೈಮ್ ಚೇಂಜ್ ಆಯ್ತು, 5 ಮಿನಿಟ್ಸ್ ಅನ್ನೋದು ಹೋಗ್ಬಿಡ್ತು. ಕರೆಕ್ಟಾ? 5 ಮಿನಿಟ್ಸ್ ಇದು ಹೋಯ್ತು, 10 ಮಿನಿಟ್ಸ್ ಬಂತು. ಮತ್ತೆ ನಾನು ಅಲ್ಲಿ ಹೋಗ್ತೀನಿ, 1 ಅವರ್ ಸೆಲೆಕ್ಟ್ ಮಾಡ್ತೀನಿ. ಈಗ ನನಗೆ 5 ಮಿನಿಟ್ಸ್ ಕಾಣಿಸ್ತಾ ಇಲ್ಲ, 10 ಮಿನಿಟ್ಸ್ ಕಾಣಿಸ್ತಾ ಇಲ್ಲ. ನಾನೀಗ ಟೈಮ್ ಫ್ರೇಮ್ ನ ಅಲ್ಲೇ ಇರಬೇಕು, ನನಗೆ ಬೇಕಾಗಿರೋ ಟೈಮ್ ಫ್ರೇಮ್ ನ ನಾನು ನೋಡ್ಬೇಕು. ಚಾರ್ಟ್ ಅಂದ್ರೆ ಏನ್ ಮಾಡ್ಬೇಕು, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕು. ನೋಡಿ 5 ಮಿನಿಟ್ಸ್ ಅಂತ ಎಲ್ಲಿದೆ ಅಲ್ಲಿ ಬನ್ನಿ, ರೈಟ್ ಸೈಡ್ ಅಲ್ಲಿ ಒಂದು ಸ್ಟಾರ್ ಇದೆ, ಇದನ್ನ ಫೇವರೇಟ್ ಅಂತ ಕರಿತೀವಿ. ಇದನ್ನ ನೀವು ಮಾಡ್ಕೊಂಡಾಗ ಫೇವರೇಟ್ ಕ್ರಿಯೇಟ್ ಆಗುತ್ತೆ. ಫೇವರೇಟ್ ಎಲ್ಲಿ ಕ್ರಿಯೇಟ್ ಆಗುತ್ತೆ ನೋಡಿ, ಡಿಫಾಲ್ಟ್ ನಿಮ್ಗೆ 1 ಅವರ್ ಅಂತ ಕಾಣಿಸ್ತಾ ಇದೆ. ನಾನು ಎಷ್ಟು ಫೇವರೇಟ್ ಮಾಡ್ತೀನೋ ಅಷ್ಟು ಇಲ್ಲಿ ಆಡ್ ಆಗ್ತಾ ಇರುತ್ತೆ ನೋಡಿ. ಈಗ 1 ಅವರ್ ಡಿಫಾಲ್ಟ್ ಹಾಕಿದೀವಿ, ಬ್ಲೂ ಕಲರ್ ಹೈಲೈಟ್ ಇದೆ. 5 ಮಿನಿಟ್ಸ್ ನನಗೆ ಬೇಕಂದ್ರೆ ನಾನು ಇಟ್ಕೊಂಡಿರ್ಬೋದು, ಬೇಕಂದಾಗ ಸೆಲೆಕ್ಟ್ ಮಾಡಿದ್ದೀನಿ. ಮತ್ತೆ ಈ ಆರೋ ಹತ್ರ ಬರ್ತಾ ಇದ್ದೀನಿ, ನನಗೆ 5 ಮಿನಿಟ್ಸ್ ಜೊತೆ 15 ಮಿನಿಟ್ಸ್ ಬೇಕಾಗಿದೆ, ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ನೋಡಿ ಅಲ್ಲಿ 15 ಮಿನಿಟ್ಸ್ ಬಂತು. ಹಾಗೆ ನನಗೆ 1 ಡೇ ಬೇಕಾಗಿದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. 1 ಡೇ ನೋಡಿ 3 ಆಡ್ ಆಯ್ತಾ ಅಂತ. ಆ ರೀತಿ ನಿಮ್ಗೆ ಎನ್ ಟೈಮ್ ಆಫ್ ನಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಬ್ಲೂ ಕಲರ್ ಏನ್ ಹೈಲೈಟ್ ಆಗಿದೆ ಆ ಕರೆಂಟ್ ಟೈಮ್ ಫ್ರೇಮ್ ಇಲ್ಲಿ ಚಾರ್ಟ್ ಅಲ್ಲಿ ಇದೆ ಅಂತ, ನಿಮ್ಗೆ ಯಾವ ಚಾರ್ಟ್ ಬೇಕೋ ಆ ಟೈಮಿಂಗ್ಸ್ ನ ಫೇವರೇಟ್ ಅಲ್ಲಿ ಇಟ್ಕೊಂಡಿರ್ಬೋದು. ನಿಮ್ ಚಾಯ್ಸ್. ಓಕೆ, ನಿಮ್ ಚಾಯ್ಸ್. ಮುಗಿತಾ? ಟೈಮಿಂಗ್ಸ್ ಅರ್ಥ ಆಯ್ತಲ್ಲ, ಕ್ಯಾಂಡಲ್ಸ್ ಅರ್ಥ ಆಯ್ತು. ಈಗ ಇಂಡಿಕೇಟರ್ ಬರೋಣ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಇಂಡಿಕೇಟರ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಂಡಿಕೇಟರ್ ನಾನು ಇವಾಗ RSI ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. RSI ಇಲ್ಲಿ ಡಿಫ್ರೆಂಟ್ RSI ಇದೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಏನ್ ಮಾಡ್ತಾ ಇದ್ದೀನಿ, RSI ನ ಸೆಲೆಕ್ಟ್ ಮಾಡ್ಕೊಂಡೆ. RSI ಬಂತ ಇಲ್ಲಿ? ಸರ್ ಏನ್ ಸರ್ ಅದು RSI ಅಂದ್ರೆ ಏನು? ಅದೆಲ್ಲ ಜನರಲ್ ಆಗಿ ನಿಮ್ಗೆ ಟೆಕ್ನಿಕಲಿ ಗೊತ್ತಿದ್ರೆ ಯೂಸ್ ಮಾಡಿ ಅಂತ ಹೇಳ್ತಾ ಇದೀನಿ, ಅದರ್ವೈಸ್ ಪರವಾಗಿಲ್ಲ. ಓಕೆ, ಅದೇ ರೀತಿ ಮೂವಿಂಗ್ ಆವರೇಜ್ ಅಂತ ಕರಿತೀವಿ. ಎಲ್ಲಿ ತಗೊಳ್ಳೋದಂದ್ರೆ ಇದೇ ಇಂಡಿಕೇಟರ್ ಹತ್ರ ಬನ್ನಿ. ಮೂವಿಂಗ್ ಆವರೇಜ್. ಮೂವಿಂಗ್ ಆವರೇಜ್ ಅಂದ್ರೆ ಡಿಫ್ರೆಂಟ್ ಮೂವಿಂಗ್ ಆವರೇಜಸ್ ಇರುತ್ತೆ. ಆವರೇಜ್ 1, 2, 3 ಇರುತ್ತೆ. ಯೂಶುವಲ್ ಆಗಿ ಯೂಸ್ ಮಾಡುವಂತದ್ದು ಮೂವಿಂಗ್ ಆವರೇಜ್ ಎಕ್ಸ್ಪೋನೆನ್ಷಿಯಲ್ ನ ಯೂಸ್ ಮಾಡ್ತೀವಿ ಜಾಸ್ತಿ. ಹಾಗಾಗಿ ಮೂವಿಂಗ್ ಆವರೇಜ್ ನ ಒಂದೊಂದೇ ತಗೊಂಡು ನೀವು ಎಡಿಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ
ಅಟ್ ಎ ಟೈಮ್ 3 ಇಂಡಿಕೇಟರ್ಸ್ ನ ನೀವು ಪ್ಲೇಸ್ ಮಾಡ್ಕೊಳ್ಬಹುದು. ಎನ್ ನಂಬರ್ ಆಫ್ ಇಂಡಿಕೇಟರ್ಸ್ ನ ನಿಮ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ನಂಬರ್ ಆಫ್ ಇಂಡಿಕೇಟರ್ಸ್ ನ ನೀವು ಯೂಸ್ ಮಾಡಿದಷ್ಟು ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರತು ಕ್ಲಾರಿಟಿ ಸಿಗೋದಿಲ್ಲ. ಏನಕ್ಕೆ ಇಂಡಿಕೇಟರ್ಸ್ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ಇಂಡಿಕೇಟರ್ ಅಲ್ಲಿ ಅರ್ಲಿ ಎಂಟ್ರಿ ಕೊಡುತ್ತೆ, ಒಂದು ಇಂಡಿಕೇಟರ್ ಲೇಟ್ ಎಂಟ್ರಿ ಕೊಡುತ್ತೆ. ಒಂದ್ ಇಂಡಿಕೇಟರ್ ಅಲ್ಲಿ ಬೇಗ ಎಕ್ಸಿಟ್ ಕೊಡುತ್ತೆ, ಇನ್ನೊಂದು ಎಕ್ಸಿಟ್ ಕೊಡೋದು ತುಂಬಾ ಟೈಮ್ ತಗೊಳುತ್ತೆ. ರಿಸ್ಕ್ ರಿವಾರ್ಡ್ ಚೇಂಜ್ ಆಗ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್. ಎರಡನೇದು, ಸ್ಟಾರ್ಟಿಂಗ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಯಾರೆಲ್ಲ ನೀವು ಇಂಡಿಕೇಟರ್ ನ ಯೂಸ್ ಮಾಡೋದಾದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ, ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಯೂಸ್ ಮಾಡಿ. ಅಟ್ ಎ ಟೈಮ್ 3, 4, 5 ಹಾಕೊಂಡು ಕನ್ಫ್ಯೂಷನ್ ಆಗ್ಬಿಡಿ. ನಾನು ನಿಮ್ಗೆ ಈಗ ಜಸ್ಟ್ ಸೇವಿಂಗ್ ಪರ್ಪಸ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದನ್ನಾದ್ರೂ ಇಂಡಿಕೇಟರ್ಸ್ ನ ಸೇವ್ ಮಾಡ್ಕೊಳ್ಬಹುದು. ಈಗ ನನಗೆ ಈ ಒಂದು ಇಂಡಿಕೇಟರ್ಗೆ ಕೆಲವೊಂದು ಪಾಯಿಂಟ್ ನಾನು ಚೇಂಜ್ ಮಾಡಬೇಕು ಅನ್ನೋದಾದ್ರೆ ಇಲ್ಲಿ ಬನ್ನಿ. ಇಲ್ಲಿ 4 ಡಾಟ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. 4 ಡಾಟ್ ನ ಇಲ್ಲಿ 4 ಡಾಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಒಂದು ಮೆನು ಕಾಣಿಸ್ತಾ ಇದೆ ನೋಡಿ. ನನ್ಗೆ ಈಗ ಇಲ್ಲಿ 3 ಇದೆ, ಕಣ್ಣು ಕಾಣಿಸ್ತಾ ಇದೆಯಲ್ಲ ಈ ತರ. ಇದನ್ನ ನಾನು ಏನಾದ್ರು ಅನ್ಬ್ಲಾಕ್ ಮಾಡಿದೀನಿ ಅಂದ್ರೆ ಇಂಡಿಕೇಟರ್ ಕಾಣಿಸ್ತಾ ಇದೆ ಅಂತ ಅರ್ಥ. ನನ್ಗೆ ಇದರಲ್ಲಿ 4 ಲೈನ್ ಇದೆ ನೋಡಿ. 1, 2, 3, 4 ಲೈನ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಲೈನ್ ನನಗೆ ಬೇಡ ಅಂತ ಹೇಳಿದ್ರೆ ಇದನ್ನ ನಾನು ಏನಾದ್ರು ಇಂಟು ಮಾರ್ಕ್ ಮಾಡಿದ್ರೆ ಅದು ನಮಗ್ ಕಾಣೋದಿಲ್ಲ. ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿದೆ, ನನ್ಗೆ ಬ್ಲೂ ಲೈನ್ ಬೇಡ. ಅಬ್ಸರ್ವ್ ಮಾಡಿ, ಈ ಬ್ಲೂ ಲೈನ್ ನನಗೆ ಬೇಡ. ನಾನೇನ್ ಮಾಡ್ತಾ ಇದೀನಿ, ಬ್ಲೂ ಲೈನ್ ಹತ್ರ ಬಂದೆ. ಐದರ್ ನಾನು ಡಿಲೀಟ್ ಮಾಡಿದ್ರೆ ಕಂಪ್ಲೀಟ್ ಡಿಲೀಟ್ ಆಗೋಗುತ್ತೆ. ಅಟ್ ಪ್ರೆಸೆಂಟ್ ಅಲ್ಲಿ ನಾನು ಹೈಡ್ ಮಾಡ್ಬೇಕು ಅಂದ್ರೆ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಹೈಡ್ ಮಾಡಿ. ನೋಡಿ ಹೈಡ್ ಆಯ್ತು. ಅದು ಅಲ್ಲೇ ಇರುತ್ತೆ. ಆದ್ರೆ ನಿಮ್ಗೆ ಯಾವಾಗ ಬೇಕೋ ಆನ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಹೈಡ್ ಮಾಡ್ಕೊಳ್ಳಿ. ಡಿಲೀಟ್ ಅಂತ ಮಾಡಿದ್ರೆ ಕಂಪ್ಲೀಟ್ ಡಿಲೀಟ್ ಆಗೋಗ್ಬಿಡುತ್ತೆ. ಓಕೆ. ಸೆಕೆಂಡ್, ಈಗ ನನಗೆ ಯಾವ್ದಾದ್ರು ಒಂದು ಲೈನ್ ಹತ್ರ ಬಂದು ನಂಬರ್ ನ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲೊಂದು ಗ್ರೀನ್ ಕಲರ್ ಲೈನ್ ಇದೆ. ಆ ಗ್ರೀನ್ ಕಲರ್ ಲೈನ್ ಹತ್ರ ಬರ್ತಾ ಇದೀನಿ. ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಎರಡನೇ ಮೆನು ಸೆಟ್ಟಿಂಗ್ಸ್. ಸೆಟ್ಟಿಂಗ್ಸ್ ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಕಾಣುತ್ತೆ. ನಿಮ್ಗೆ ಎಷ್ಟು ಬೇಕೋ ಲೆವೆಲ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಎಕ್ಸಾಂಪಲ್ ಲೆಂತ್ ಅನ್ನೋದನ್ನ ನಿಮ್ಮ ಒಂದು EMI ಪ್ರೈಸ್ ಅಂತ ಕರಿತೀವಿ. 10 EMI ಬೇಕಾ, 20 EMI ಬೇಕಾ, 30 EMI ಬೇಕಾ, ನಿಮ್ ಚಾಯ್ಸ್ ಅದು. ಅದಕ್ಕೆ ಏನ್ ಬೇಕೋ ನಂಬರ್ ಇಲ್ಲಿ ಕೊಡಿ. ಅದ್ರ ಜೊತೆಗೆ ಕ್ಲೋಸಿಂಗ್ ಪ್ರೈಸ್ ಮಾಡ್ತೀರಾ, ಹೈಗ್ ಮಾಡ್ತೀರಾ ಅಥವಾ ಆವರೇಜ್ ಪ್ರೈಸ್ ಮಾಡ್ತೀರಾ ಅನ್ನೋದು ಇಲ್ಲಿರುತ್ತೆ, ನಿಮ್ ಚಾಯ್ಸ್ ಆಗುತ್ತೆ. ಜೊತೆಗೆ ಮಾರ್ಕೆಟ್ ಅಲ್ಲಿ SMA, EMA, WMA ಅಂತ ಇರುತ್ತೆ. ಮೂರಲ್ಲಿ ಯಾವ್ದು ಜಾಸ್ತಿ ಅಕ್ಯುರಸಿ ಅನ್ನೋದಕ್ಕಿಂತ ಯಾವ್ದು ಯೂಸ್ ಮಾಡ್ಬೇಕು ಅಂತಿದ್ರೆ EMA ನ ಯೂಸ್ ಮಾಡಿ. ಇಟ್ಸ್ ಎ ಸ್ವಲ್ಪ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ. EMA ನ ಯೂಸ್ ಮಾಡ್ತೀವಿ. ಕೆಲವೊಮ್ಮೆ ಕ್ಯಾಲ್ಕುಲೇಷನ್ ವೈಸ್ ಅಲ್ಲಿ SMA ಯೂಸ್ ಮಾಡ್ತೀವಿ. ಇಟ್ಸ್ ಎ ಡಿಪೆಂಡ್ಸ್ ಆನ್ ಯು. ನಾನು ಹೇಳಿದ್ನಲ್ಲ, n ನಂಬರ್ ಆಫ್ ಇಂಡಿಕೇಟರ್ ಇರುತ್ತೆ. ನಿಮ್ಗೆ, ನಿಮ್ಮ ಸ್ಪೀಡಿಗೆ, ನಿಮ್ಮ ಪ್ರಾಕ್ಟೀಸ್ಗೆ ಯಾವ್ದು ನಿಮ್ಗೆ ಗುಡ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಯಾರೋ ಹೇಳಿದ್ರು ಯಾವ್ದೋ ಗುಡ್ ಇದೆ ಆ ರೀತಿ ಇಲ್ಲ. ನೀವು ಪ್ರಾಕ್ಟೀಸ್ ಮಾಡಿ, ಪೇಪರ್ ಟ್ರೇಡ್ ಮಾಡಿ, ನಿಮ್ಗೆ ಅನುಭವ ಆದ್ಮೇಲೆ ನಿಮ್ಗೆ ಯಾವ್ದು ಯೂಸರ್ ಫ್ರೆಂಡ್ಲಿ ಇದೆಯೋ ಆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಜಸ್ಟ್ ನಿಮ್ಗೆ ತೋರಿಸ್ತಾ ಇರೋದು. ಈ ರೀತಿ ಸೆಟ್ಟಿಂಗ್ಸ್ ಅಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ನನಗೆ ಬೇಡ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನೋಡಿ ಡಿಲೀಟ್ ಮಾಡ್ಕೊಳ್ಬಹುದು. ಡಿಲೀಟ್ ಆಗೋಯ್ತು. ಡಿಲೀಟ್ ಮಾಡಿದ್ರೆ ಮತ್ತೆ ಬರಲ್ಲ ಅದು. ಓಕೆ. ಸೊ ಇದಿಷ್ಟು. ಅದೇ ರೀತಿ RSI ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ RSI ನನಗೆ ಬೇಕಂದ್ರೆ RSI ವ್ಯಾಲ್ಯೂನ ಚೇಂಜ್ ಮಾಡ್ಕೊಳ್ಬಹುದು, ಕಲರ್ ಚೇಂಜ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಸ್ಟೈಲ್ ಅಲ್ಲಿ ಬಂದಾಗ ನಾನು ಕಲರ್ ನ ಚೇಂಜ್ ಮಾಡ್ಕೊಳ್ಬಹುದು. ನೋಡಿ ಚೇಂಜ್ ಆಯ್ತು. ನನಗೆ ಆ ಥಿಕ್ನೆಸ್ ಬೇಕಂದ್ರೆ ಥಿಕ್ನೆಸ್ ಸಹ ಚೇಂಜ್ ಮಾಡ್ಕೊಳ್ಬಹುದು. ನನಗೆ ಎಷ್ಟು ಬೇಕೋ ಅಷ್ಟನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ವಿಸಿಬಿಲಿಟಿ ಇದೆ. ಕರೆಕ್ಟ್ ಇನ್ಪುಟ್ಸ್ ಅಲ್ಲಿ ವ್ಯಾಲ್ಯೂಸ್ ಕೊಡ್ತೀರಾ, ಸ್ಟೈಲ್ ಅಲ್ಲಿ ಕಲರ್ ಕೊಡ್ತೀರಾ, ಲೈನ್ ಮಾರ್ಕ್ ಕೊಡ್ತೀರಾ. ಓಕೆನಾ? ಕ್ಲಿಯರ್. ಈಗ ನನಗೆ ಇದನ್ನ ಸೇವ್ ಮಾಡ್ಕೊಳ್ಬೇಕು. ಇದನ್ನ ನಾನು ಸೇವ್ ಮಾಡ್ಕೊಳ್ಬೇಕು ಅಂದಾಗ ಇಲ್ಲಿ ಬರ್ತೀನಿ, 4 ಡಾಟ್ ಹತ್ರ ಬರ್ತೀನಿ, ಕ್ಲಿಕ್ ಮಾಡ್ತೀನಿ. ಸೇವ್ ಇಂಡಿಕೇಟರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿ. 4 ಡಾಟ್ ಹತ್ರ ಬಂದು ಸೇವ್ ಇಂಡಿಕೇಟರ್. ಅದಕ್ಕೆ ನಾನು ಒಂದು ನೇಮ್ ಅಂತ ಕೊಡ್ತೀನಿ. ನಾನು ಇವಾಗ ಒಂದು ನೇಮ್, ನಿಮ್ಗೆ ಏನ್ ಬೇಕೋ ಆ ನೇಮ್ ನ ಕೊಟ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ನೇಮ್ ಕೊಟ್ಟಾಗ EMI ಮತ್ತೆ RSI ಫ್ಲಾಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನನಗೆ ಒಂದು ಮೆನು ತೋರಿಸ್ತಾ ಇದೆ. ಓಕೆ, ಏನಂತ ತೋರಿಸ್ತಾ ಇದೆ ಅಂತ ನೋಡ್ಕೊಳ್ಳಿ. ಫಸ್ಟ್ ಪಾಯಿಂಟ್, ರಿಮೆಂಬರ್ ಸಿಂಬಲ್. ಅಂದ್ರೆ ಯಾವಾಗ್ಲೂ ನೀವು ಈ ಇಂಡಿಕೇಟರ್ ನ ಅಪ್ಲೈ ಮಾಡಿದಾಗ ರಿಲಯನ್ಸೇ ಫಸ್ಟ್ ಬರ್ಬೇಕಾ ಅಂತ ಕೇಳ್ತಾ ಇದೆ. ಜೊತೆಗೆ ರಿಮೆಂಬರ್ ದ ಇಂಟರ್ವೆಲ್. ಯಾವ ಟೈಮ್ ಫ್ರೇಮ್ ನೀವು ಆಗ್ತಾ ಇದ್ದೀರಾ? 1 ಅವರ್ಗೆ. ಅಂದ್ರೆ ಈ ಎರಡನ್ನ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವಾಗೆಲ್ಲ ಈ ಇಂಡಿಕೇಟರ್ ನ ಅಪ್ಲೈ ಮಾಡ್ತೀರಾ, ಉದಾಹರಣೆಗೆ ನೀವು TCS ಕಂಪನಿಲಿ ಇದ್ದೀರಾ, ಅದಕ್ಕೆ ಈ ಇಂಡಿಕೇಟರ್ ನ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದು TCS ಬದಲು ರಿಲಯನ್ಸ್ ಕನ್ವರ್ಟ್ ಆಗ್ಬಿಡುತ್ತೆ.
TCS ನೀವು 15 ನಿಮಿಷ ಚಾರ್ಟ್ ನೋಡ್ತಾ ಇದ್ದೀರಾ, ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಅದು 1 ಅವರ್ ರಿಲಯನ್ಸ್ ಕನ್ವರ್ಟ್ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಗೆ ಏನಾದ್ರೂ ಆತರ ಬೇಡ, ಓನ್ಲಿ ಇಂಡಿಕೇಟರ್ ಮಾತ್ರ ಬೇಕು ಅಂದಾಗ ಈ ಎರಡನ್ನ ಹೈಲೈಟ್ ಮಾಡಬೇಡಿ. ಸಪೋಸ್ ಈ ಎರಡನ್ನ ಹೈಲೈಟ್ ಮಾಡಿದ್ರೆ ಯಾವಾಗೆಲ್ಲ ಇಂಡಿಕೇಟರ್ ನೀವು ಅಪ್ಲೈ ಮಾಡ್ತೀರಾ ಅವಾಗ ರಿಲಯನ್ಸ್ 1 ಅವರ್ ಚಾರ್ಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. 1 ಅವರ್ ಅಂದ್ರೆ 1 ಅವರ್ ನೀವು ಸೇವ್ ಮಾಡುವಾಗ ಯಾವ ಟೈಮ್ ಫ್ರೇಮ್ ಕೊಟ್ಟಿದ್ದೀರಾ ಆ ಟೈಮ್ ಫ್ರೇಮ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಆ ಸ್ಕ್ರಿಪ್ಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನೀವು ಮತ್ತೆ ಇನ್ನೊಂದ್ಸರಿ ಟೈಮ್ ಫ್ರೇಮ್ ಆಗ್ಲಿ ಅಥವಾ ಸ್ಕ್ರಿಪ್ಟ್ ಆಗ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಗಮನ ಇರಲಿ ಯಾವಾಗ್ಲೂ, ಇದು ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಏನಾದ್ರು ಕ್ಲಿಕ್ ಮಾಡಿಲ್ಲ ಬ್ಲಾಂಕ್ ಆಗಿ ಬಿಟ್ಟಿದ್ದೀರಾ ಅಂದ್ರೆ ಯಾವುದೇ ನಾನು ಚಾರ್ಟ್ ಹಾಕಿದ್ರು ಡೈರೆಕ್ಟ್ ಆಗಿ ನನಗೆ ಇಂಡಿಕೇಟರ್ ಮಾತ್ರ ಅಪ್ಲೈ ಆಗುತ್ತೆ, ಬೇರೆ ಏನು ಅಪ್ಲೈ ಆಗಲ್ಲ. ನೀವು ಯಾವ ಟೈಮ್ ಫ್ರೇಮ್ ಅಲ್ಲಿ ಇದ್ರು ಯಾವ ಸ್ಟಾಕ್ ಅಲ್ಲಿ ಇದ್ರು ಅದಕ್ಕೆ ಓನ್ಲಿ ಇಂಡಿಕೇಟರ್ ಅಪ್ಲೈ ಆಗುತ್ತೆ, ಟೈಮು ಸ್ಕ್ರಿಪ್ಟ್ ವರ್ಕೌಟ್ ಆಗಲ್ಲ. ಓಕೆನಾ, ಕ್ಲಿಯರ್? ನಾನೀಗ ಹಾಗಾಗಿ ನನಗೆ ಯಾವುದೇ ಚಾರ್ಟ್ಗೆ ಹಾಕಿದ್ರು ಅಪ್ಲೈ ಆಗಬೇಕು, ಎನಿ ಟೈಮ್ ಫ್ರೇಮ್ಗೆ ಆದ್ರೂ ಅಪ್ಲೈ ಆಗಬೇಕಾಗಿರೋದ್ರಿಂದ ಈ ಎರಡನ್ನ ನಾನು ಹೈಲೈಟ್ ಮಾಡ್ತಾ ಇಲ್ಲ, ಸೇವ್ ಕೊಡ್ತಾ ಇದ್ದೀನಿ. ASHS ಅಲ್ಲಿ ಸೇವ್ ಕೊಟ್ಟೆ. ಇವಾಗ ನೋಡಿ ನಾನೊಂದು ಇದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ನಿಮಗೆ ತೋರ್ಸಕ್ಕೆ. ನೋಡಿ ಡಿಲೀಟ್ ಮಾಡಿದೆ, ಕರೆಕ್ಟಾ? ಈಗ ನನಗೆ ಸೇವ್ ಮಾಡಿದ್ದೀನಲ್ಲ ಅದು ಬರ್ಬೇಕಲ್ಲ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿ ಏನ್ ನೇಮ್ ಅಲ್ಲಿ ಕೊಟ್ಟಿದ್ದೆ ಅಲ್ಲೇ ಫಸ್ಟ್ ಸೇವ್ ಮಾಡ್ಕೊಳ್ಬೇಕು, ನೇಮ್ ಕೊಟ್ಟು. ಸೆಕೆಂಡ್ ನಾನು ಏನ್ ಮಾಡ್ತಾ ಇದ್ದೀನಿ, ASHS ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನು ಏನೇನು ಸೇವ್ ಮಾಡಿದ್ನೋ ಸೇವ್ ಮಾಡಿದಾಗ ಏನೇನಿತ್ತೋ ಪ್ರತಿಯೊಂದು ಬಂತು ನೋಡಿ, ರಿಲಯನ್ಸ್ ಅಂತ ಇದೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಮ್ ನಾನು ಡಿಲೀಟ್ ಮಾಡ್ತೀನಿ. ಈಗ ನನಗೆ ಕಂಪನಿ ನೇಮ್ ಚೇಂಜ್ ಮಾಡ್ಬೇಕಂದ್ರೆ 2 ವೇ ಇದೆ. ಒಂದು ಈಕ್ವಿಟಿ ನೇಮ್ ಮಾತ್ರ ಚೇಂಜ್ ಮಾಡ್ಬೇಕಂದ್ರೆ ಜಸ್ಟ್ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಂಪನಿ ಬೇಕನ್ನೋದನ್ನ ಕ್ಲಿಕ್ ಮಾಡಿ, ಆಟೋಮೆಟಿಕ್ ಆಗಿ ಅದು ತೋರಿಸುತ್ತೆ TCS ಅಂತ. ಅಲ್ಲಿ ನೀವು TCS ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ ಆಗಿ ಚಾರ್ಟ್ ಚೇಂಜ್ ಆಗುತ್ತೆ. TCS ಆಗಿ ಕನ್ವರ್ಟ್ ಆಯ್ತಾ? TCS ಆಗಿ. ಇಲ್ಲ ಅಂದ್ರೆ ಮಾರ್ಕೆಟ್ ವಾಚ್ ಹೋಗ್ಬಿಟ್ಟು ಕನ್ವರ್ಟ್ ಮಾಡಬೇಕು, ಕಂಪನಿನ ಚಾರ್ಟ್ ಹಾಕೊಂಡು ದೊಡ್ಡದು ಮಾಡ್ಕೊಂಡು ಬರಬೇಕು ಪ್ರೋಸೆಸ್. ಇಲ್ಲ ಹಿಂದಕ್ಕೆ ಹೋಗಿ ಚಾರ್ಟ್ ಅನ್ನ ಅಪ್ಲೈ ಮಾಡಿ TCS ನ ಮತ್ತೆ ದೊಡ್ಡ ಚಾರ್ಟ್ ಮಾಡ್ಕೊಳ್ಬೇಕು. ನಾನೇನ್ ಮಾಡ್ತಾ ಇದ್ದೀನಿ, ಈಕ್ವಿಟಿ ಚಾರ್ಟ್ ನ ಇಲ್ಲಿ ಇರುವಾಗ TCS ಬೇರೆ ಈಕ್ವಿಟಿ ಬೇಕು ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಬರುತ್ತೆ ಆಟೋಮೆಟಿಕ್ ಆಗಿ. ಅದೇ ರೀತಿ ಸಪೋಸ್ ನಿಮ್ಗೆ ಸ್ಕ್ರಿಪ್ಟ್ ಚೇಂಜ್ ಆಗ್ಬೇಕಾದ್ರೆ ಆಪ್ಷನ್ಸ್ ಏನಾದ್ರು ಬರಬೇಕು ಅಂದ್ರೆ ಇಲ್ಲೇ ನೀವು ಕ್ಲಿಕ್ ಮಾಡಿದ್ರೆ ಬರಲ್ಲ. ನೋಡಿ TCS ಸೆಲೆಕ್ಟ್ ಮಾಡದೆ ಬಂತು, ನಾನು DLF ಸೆಲೆಕ್ಟ್ ಮಾಡ್ತೀನಿ, ಬರ್ತಾ ಇದೆ. ಆದ್ರೆ ಈಗ ಕಾಲು ಪುಟ್ ಹಾಕ್ತೀನಿ ನೋಡಿ, ಬರಲ್ಲ. 24/700 ಕ್ಲಿಕ್ ಮಾಡಿದಾಗ ಟೈಮ್ಗೆ ಕನ್ವರ್ಟ್ ಆಗುತ್ತೆ ನಂಬರ್. ಹಾಗಾಗಿ ನಾನು ಏನ್ ಮಾಡ್ಬೇಕು, ಇಲ್ಲಿ ಸೆಲೆಕ್ಟ್ ಮಾಡಬಾರ್ದು, ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡಬಾರ್ದು. ಒಂದು 24,700 ಫುಲ್ ನೇಮ್ ಗೊತ್ತಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. 24,700 ಅನ್ನ ಇಲ್ಲಿ ಕ್ಲಿಕ್ ಮಾಡಬೇಕು. ಅವಾಗ ನಿಮ್ಗೆ ಕಂಪ್ಲೀಟ್ ಸ್ಕ್ರೀನ್ ಬರುತ್ತೆ. ನಿಮ್ಗೆ ಹಂಗೆ ಗೊತ್ತಾಗ್ಲಿಲ್ಲ, ಫಸ್ಟ್ ನೇಮ್ ಗೊತ್ತಾಗ್ಲಿಲ್ಲ, ನಂಬರ್ ಮಾತ್ರ ಗೊತ್ತಿದೆ, ಆಮೇಲೆ ನೇಮ್ ಗೊತ್ತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಒಂದು ಸರ್ಚ್ ಬಾರ್ ಇದೆ ನೋಡಿ, ಇಲ್ಲಿ ಆಪ್ಷನ್ಸ್ ನ ಮಾಡ್ಬೇಕಾದ್ರೆ ಸರ್ಚ್ ಬಾರ್ಗೆ ಹಾಕಿ. ಅರ್ಥ ಆಗ್ತಿದೆಯಾ? ಇಲ್ಲ ಅಂದ್ರೆ ಈ ಸ್ಕ್ರೀನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಈಕ್ವಿಟಿ ನೇಮ್ ಯಾವುದೇ ಟೈಪ್ ಮಾಡಿದ್ರು ಚಾರ್ಟ್ ಚೇಂಜ್ ಆಗುತ್ತೆ. ಜೊತೆಗೆ ಈಕ್ವಿಟಿ ನೇಮ್ ಹಾಕ್ಬಿಟ್ಟು ಆಮೇಲೆ ಸ್ಟ್ರೈಕ್ ಹಾಕಿದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಸಪೋಸ್ ನಿಮ್ಗೆ ಈಕ್ವಿಟಿನ ಗೊತ್ತಿದೆ, ಸ್ಟ್ರೈಕ್ ನೇಮ್ ಗೊತ್ತಾಗಿಲ್ಲ ಅಂದ್ರೆ ಇಲ್ಲಿ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಮಾಡಿದಾಗ ಫಸ್ಟ್ 24,700 ಅಂತ ಹಾಕಿದ್ರು ಸ್ಕ್ರಿಪ್ಟ್ ಇಲ್ಲಿ ಚಾರ್ಟ್ ಚೇಂಜ್ ಆಗುತ್ತೆ. ನಿಫ್ಟಿ 24,700 ಅಂತ ಹಾಕಿದ್ರು ಚಾರ್ಟ್ ಚೇಂಜ್ ಆಗುತ್ತೆ. ಕ್ಲಿಯರಾ? ಈಗ ಚಾರ್ಟ್ ಚೇಂಜ್ ಆಯ್ತು. ಇಲ್ಲಿ ನನಗೆ ರಿಲಯನ್ಸ್ ಅಲ್ಲಿ ಹಾಕಿದ್ನಲ್ಲ ಇಂಡಿಕೇಟರ್, ಅದ್ ನನಗೆ ಬರಬೇಕು. ನಾನೇನ್ ಮಾಡ್ತೀನಿ, ಈ ಫೋಲ್ಡರ್ ಕ್ಲಿಯರ್ ಮಾಡ್ತೀನಿ, ಇಲ್ಲಿ ASHS ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ರಿಲಯನ್ಸ್ ಬಂತ ಏನಾದ್ರು? ಇಲ್ಲ, ನಿಫ್ಟಿ ಇತ್ತು ಅದ್ರ ಮೇಲೆ ಬಂದಿದೆ. ಈ ರೀತಿ ನೀವು ಇಂಡಿಕೇಟರ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಯಾವ್ದ್ರ ರೀತಿ ಬೇಕೋ ನಿಮಗೆ ಬೇಕಾಗಿರುವಂತ ಇಂಡಿವಿಜುವಲ್ ಇಂಡಿಕೇಟರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಯ್ತಾ ಪ್ರತಿಯೊಂದು ಮೆನುಸ್. ಈಗ ನೋಡಿ ಫಸ್ಟ್ ಬರ್ತಾ ಇದ್ದೀನಿ, ಇಲ್ಲಿ ಥೀಮ್ಸ್ ಚೇಂಜ್ ಮಾಡ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿ. ನನಗೆ ಆ ಸ್ಕ್ರೀನ್ ಪಾಯಿಂಟ್ ಮಾತ್ರ ಬ್ಲಾಕ್ ಆಗುತ್ತೆ, ನನಗೆ ಬೇಡ ಅಂದ್ರೆ. ನಿಮಗೆ ಬೇಡ ಅಂದ್ರೆ ಚೇಂಜ್ ಮಾಡ್ಕೊಳ್ಳಿ. ಸ್ಕ್ರೀನ್ ಪಾಯಿಂಟ್ ಮಾತ್ರ ಬ್ಲಾಕ್ ಆಯ್ತು ನೋಡಿ. ನಿಮ್ಗೆ ಯಾವ್ದು ಬೇಕೋ, ನಿಮ್ಗೆ ಕಂಫರ್ಟಬಲ್ ವ್ಯೂ ಯಾವ್ದು ಅನ್ಸುತ್ತೆ ಅದನ್ನ ನೀವು ತಗೊಳ್ಳಿ. ಇದು ಇಲ್ಲ ಆದ್ರೆ ಇನ್ನು ನಮ್ಮ ಮೆನು ಕಡೆ ಬರ್ತೀವಿ. ರೈಟ್ ಸೈಡ್ ಬಂದಾಗ ನೋಡಿ ಇಲ್ಲೊಂದು ಬಾಕ್ಸ್ ಇದೆ, ಇಲ್ಲಿ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಇಂಟ್ರಾಡೇ ಟ್ರೇಡ್ ಮಾಡೋರು, ಯೂಶುವಲ್ ಆಗಿ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ 3 ಚಾರ್ಟ್ ಬೇಕಾಗುತ್ತೆ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಅಥವಾ ನಿಫ್ಟಿ ಈಕ್ವಿಟಿ ಚಾರ್ಟ್, ಒಂದು ಕಾಲು ಒಂದು ಪುಟ್ ಬೇಕಲ್ಲ. ಅವಾಗ ಏನ್ ಮಾಡ್ಬೇಕು ಅಂತ ನೋಡಿ, ಇಲ್ಲಿ 3 ಇದೆಯಲ್ಲ, ಈ ಚಾರ್ಟ್ ನ ಬನ್ನಿ. ನಿಮ್ಗೆ 2 ಚಾರ್ಟ್ ಏನಾದ್ರು ಬೇಕಂದ್ರೆ ನೋಡಿ, ಇದು ಎಷ್ಟೊಂದಿದೆ ಚಾರ್ಟ್, ನಿಮ್ ಚಾಯ್ಸ್ ಯಾವ್ದು ಬೇಕೋ ತಗೊಳ್ಳಿ. 2 ಚಾರ್ಟ್ ಬೇಕು ಅಂತ ಹೇಳಿದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, 2 ಚಾರ್ಟ್ ನ ಕ್ಲಿಕ್ ಮಾಡ್ಕೊಳ್ತೀನಿ. ನನಗೆ
ಹಾರಿಜೆಂಟಲ್ ವ್ಯೂ ಬೇಕಾ ವರ್ಟಿಕಲ್ ವ್ಯೂ ಬೇಕಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ವರ್ಟಿಕಲ್ ವ್ಯೂ ನೋಡ್ತಾ ಇದ್ದೀನಿ, ಹಾರಿಜೆಂಟಲ್ ವ್ಯೂ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ತೀನಿ. ಆಗೇನಾಯ್ತು, ಈ ರೀತಿ ಚಾರ್ಟ್ ಸಿಕ್ತು. ಈಗ ನನಗೆ ಯಾವ ತರ ಬೇಕಾದ್ರೂ ಚಾರ್ಟ್ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಪಾಯಿಂಟ್ ನಂಬರ್ 1, ನಾವು ಯೂಶುವಲ್ ಆಗಿ ಆಪ್ಷನ್ ಟ್ರೇಡ್ ಮಾಡೋರು ಜನರಲ್ ಆಗಿ ಇಲ್ಲಿ ತೋರಿಸ್ತಾ ಇರ್ತೀನಿ. ಇಲ್ಲಿ ಒಂದು ನಿಫ್ಟಿ ಚಾರ್ಟ್ ನ ಇಟ್ಕೊಳ್ತೀವಿ. ಜನರಲ್ ಆಗಿ ಒಂದು ಈ ಪ್ಯಾಟರ್ನ್ ಅಲ್ಲಿ ಇಲ್ಲಿ ನಿಫ್ಟಿ ಈಕ್ವಿಟಿ ಚಾರ್ಟ್ ನ ನಾವು ಪ್ಲೇಸ್ ಮಾಡ್ತಾ ಇದೀವಿ. ನೋಡ್ಕೊಳ್ಳಿ, ನಿಫ್ಟಿ 50. ನನಗೆ ಇಲ್ಲಿ ನಿಫ್ಟಿ ಚಾರ್ಟ್ ಆಗಿದೆ, ಇಲ್ಲೇನು ಎಫೆಕ್ಟ್ ಆಗ್ಲಿಲ್ಲ, ಕಾಣಿಸ್ತದೆ, ಇಲ್ಲೇನು ಎಫೆಕ್ಟ್ ಆಗ್ಲಿಲ್ಲ. ನನಗೆ ಯಾವ್ದು ಬೇಕೋ ಕಾಲು ಪುಟ್ಟನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾನು ಇವಾಗ ಇಲ್ಲಿ ಬರ್ತಾ ಇದ್ದೀನಿ ನೋಡಿ, ನಿಫ್ಟಿ 24,800 ಕಾಲ್ನ ಸೆಲೆಕ್ಟ್ ಮಾಡ್ಕೊಂಡೆ, ಕಾಲ್ ಬಂತು. ಇಲ್ಲಿ ಬರ್ತೀನಿ ನಾನು, ನಿಫ್ಟಿ 24,900 ಪುಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋಡ್ಕೊಳ್ಳಿ, ನೇಮ್ ಚೇಂಜ್ ಆಯ್ತಾ ಅಂತ. ಇಲ್ಲಿ ನಿಫ್ಟಿ ಅಂತ ಇದೆ, ಈಕ್ವಿಟಿ ಚಾರ್ಟ್ ಇಲ್ಲಿ ನೋಡಿ, ಕಾಲ್ ಅಂತ ಕಾಣಿಸ್ತಾ ಇದೆ. ಸಿ ಅಂದ್ರೆ ಕಾಲ್, ಪಿ ಅಂದ್ರೆ ಪುಟ್. ಚಾರ್ಟ್ ಚೇಂಜ್ ಆಯ್ತಾ? ಈ ರೀತಿ ಎನ್ ನಂಬರ್ ಆಫ್ ಚಾರ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ಅಲ್ಲಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಬಹುದು. ಈಗ ಕೆಲವರಿಗೆ ಡೌಟ್ ಬರುತ್ತೆ, ಸರ್ ನಾನು ಒಂದೇ ಚಾರ್ಟ್ ನ ಮಲ್ಟಿಪಲ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದಾ ಅಂದಾಗ ನೀವೇನ್ ಮಾಡ್ಬೇಕು? ಎಸ್, ನೋಡ್ಬೋದು. ವೆರಿ ಸಿಂಪಲ್. ನೋಡಿ, ಇಲ್ಲಿದೆಯಲ್ಲ, ಇಲ್ಲಿ ನಾನು ಬಂದು ಸೇಮ್ 3 ಚಾರ್ಟ್ ಸೆಲೆಕ್ಟ್ ಮಾಡಿದ್ದೀನಿ, 3 ಚಾರ್ಟ್. ಈಗ ನನಗೆ ಯಾವ್ದು ಮಲ್ಟಿಪಲ್ ಟೈಮ್ ಫ್ರೇಮ್ ಅಲ್ಲಿ ಬರಬೇಕು ಅಂತಿದ್ರೆ, 3 ಕಡೆ ಒಂದೇ ಚಾರ್ಟ್ ಬರಬೇಕು ಅಂತ ಹೇಳಿದ್ರೆ ಇದೇ ಡಾಟ್ ಹತ್ರ ಬನ್ನಿ. ಇಲ್ಲಿ ಬಂದು ಸಿಂಬಲ್ ಅಂತ ಇದೆ ನೋಡಿ, ಇದನ್ನ ಮ್ಯಾಪಿಂಗ್ ಕೊಡಿ ಸಿಂಬಲ್ ನ. ಈ ಸಿಂಬಲ್ ನ ನೀವು ಕ್ಲಿಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಎಲ್ಲ ಒಂದೇ ಆಗಿ ಕನ್ವರ್ಟ್ ಆಗೋಯ್ತು. ನೋಡಿ, 24,900 ಪುಟ್, 24,900 ಪುಟ್ ಕಾಣಿಸ್ತಿದ್ಯಾ? 24,900 ಪುಟ್, 24,900 ಪುಟ್, 24,900 ಪುಟ್, ಎಲ್ಲಾನು ಒಂದೇ ಬಂತ. ಈಗ ನಾನು ಇಲ್ಲಿ ಬಂದು ನಿಫ್ಟಿ ಅಂತ ನಾನು ಸೆಲೆಕ್ಟ್ ಮಾಡಿದ್ರೆ ಎಲ್ಲಾನು ನಿಫ್ಟಿ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಎಲ್ಲಾನು ನಿಫ್ಟಿ ಬಂತ, ಎಲ್ಲ ಚಾರ್ಟು ನಿಫ್ಟಿ ನಿಫ್ಟಿ ನಿಫ್ಟಿ. ಈಗ ನನ್ನ ಟೈಮ್ ಫ್ರೇಮ್ ಉದಾಹರಣೆಗೆ ಈ ಚಾರ್ಟ್ ಅಲ್ಲಿ ನನಗೆ ಇಂಟ್ರೋಡೇ ನಲ್ಲಿ 5 ಮಿನಿಟ್ಸ್ ಬೇಕು, 5 ಮಿನಿಟ್ಸ್ ಬಂತು. ಕರೆಕ್ಟಾ? 5 ಮಿನಿಟ್ಸ್ ಮಾತ್ರ ಚೇಂಜ್ ಆಯ್ತು. ಈ ಚಾರ್ಟ್ ಅಲ್ಲಿ ನನಗೆ 1 ಅವರ್ ಬೇಕು, ಆಲ್ರೆಡಿ ಡಿಫಾಲ್ಟ್ 1 ಅವರ್ ಇದೆ. ಈ ಚಾರ್ಟ್ ಅಲ್ಲಿ ನನಗೆ 1 ಡೇ ಬೇಕು ಅಂದಾಗ ಚೇಂಜ್ ಆಗುತ್ತೆ. ನೋಡಿ, ಚೇಂಜ್ ಆಯ್ತು. ಚಾರ್ಟ್ ಒಂದೇ, ಇವಾಗ ಚಾರ್ಟ್ ಒಂದೇ. ಇಲ್ಲಿ 5 ಮಿನಿಟ್ಸ್ ಕನ್ವರ್ಟ್ ಆಗಿದೆ, ಇಲ್ಲಿ 1 ಅವರ್ ಕನ್ವರ್ಟ್ ಆಗಿದೆ, ಇಲ್ಲಿ ಡೇ ನಲ್ಲಿ ಕನ್ವರ್ಟ್ ಆಗಿದೆ. ಈ ರೀತಿ ಡಿಫ್ರೆಂಟ್ ಟೈಮ್ ಫ್ರೇಮ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಒಂದೇ ಸ್ಕ್ರಿಪ್ಟ್ ಗೆ ಏನ್ ಮಾಡ್ಬೇಕು? ಈ 3 ಡಾಟ್ ಹತ್ರ ಬಂದು ಸಿಂಬಲ್ ನ ಸೆಲೆಕ್ಟ್ ಮಾಡ್ಬೇಕು. ಸಮ್ ಟೈಮ್ ನಿಮ್ಗೆ ಗೊತ್ತಿಲ್ದಿರಾ ಯಾವ್ದು ಲಾಸ್ಟ್ ನೀವು ಚಾರ್ಟ್ ಅನ್ನ ಬಿಟ್ಟಿರ್ತೀರೋ, ನೆಕ್ಸ್ಟ್ ಸಿಸ್ಟಮ್ ಆನ್ ಅಂಡ್ ಆಫ್ ಮಾಡಿದಾಗ ನೆಕ್ಸ್ಟ್ ಈ 3 ಚಾರ್ಟ್ ಇಂದಾನೆ ಓಪನ್ ಆಗುತ್ತೆ. ನೀವು ಒಂದು ಚಾರ್ಟ್ ಓಪನ್ ಮಾಡಿದ್ರೆ 3 ಇದೇ ರೀತಿ ಓಪನ್ ಆಗುತ್ತೆ. ಬೇಡ, ನನಗೆ ಮತ್ತೆ 3 ಬೇರೆ ಬೇರೆ ಚಾರ್ಟ್ ಬೇಕು ಅಂದಾಗ ನೀವೇನ್ ಮಾಡ್ಬೇಕು? ಇಲ್ಲಿ ಬಂದು ಇದನ್ನ ಅನ್ಬ್ಲಾಕ್ ಮಾಡ್ಬೇಕು. ರೈಟ್, ಸಿಂಬಲ್ ನ ಆಕ್ಸೆಸ್ ಕೊಟ್ಟಿದ್ರಲ್ಲ, ಈ ಸಿಂಬಲ್ ನ ಮ್ಯಾಪಿಂಗ್ ನ ತೆಗಿಬೇಕು. ಅವಾಗ ಏನಾಗುತ್ತೆ? ಎಲ್ಲಾನು ಇಂಡಿವಿಜುವಲ್ ಆಗ್ಬಿಡುತ್ತೆ. ಇವಾಗ ನೋಡಿ, ನಾನು ಇಲ್ಲಿ ACC ಹಾಕಿದ್ರೆ ACC ಮಾತ್ರ ಒಂದ್ ಕಡೆ ಚೇಂಜ್ ಆಗುತ್ತೆ, ಎಲ್ಲಾ ಕಡೆ ಚೇಂಜ್ ಆಗಲ್ಲ. ಒಂದ್ ಕಡೆ ಮಾತ್ರ ಚೇಂಜ್ ಆಗುತ್ತೆ ACC, ಎಲ್ಲಾ ಕಡೆ ಚೇಂಜ್ ಆಯ್ತಾ? ಇಲ್ಲ. ಈಗ ನಾನು ಏನಾದ್ರೂ ಬಂದು ಅಗೇನ್ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ, ಇದನ್ನ ಸೆಲೆಕ್ಟ್ ಮಾಡಿದ್ರೆ ಎಲ್ಲಾ ಕಡೆ ACC ಬಂತು. ನಾನೀಗ DLF ನ ಪ್ಲೇಸ್ ಮಾಡಿದ್ರೆ ಸ್ಕ್ರಿಪ್ಟ್ ಪ್ರತಿಯೊಂದು DLF ಆಗ್ಬಿಟ್ಟಿರುತ್ತೆ. ಪ್ರತಿಯೊಂದು ಕಡೆನೂ DLF ನ ನಾವು ರಿಫ್ಲೆಕ್ಟ್ ನ ನೋಡ್ಬೋದು ಈ ರೀತಿ. ಈಗ ನನಗೆ ಸಮ್ ಟೈಮ್ಸ್ ಅಲ್ಲಿ ಈ DLF ಚಾರ್ಟ್ ನನಗೆ ಯಾವಾಗ ಪ್ಲೇಸ್ ಮಾಡಿದ್ರು ಈ ರೀತಿ 3 ಚಾರ್ಟ್ ಬರಬೇಕು ಅಂತ ಡಿಸಿಷನ್ ತಗೊಂಡ್ರೆ, ನಿಮಗೆ ಬೇಕು ಅಂದಾಗ ನೋಡಿ, ನಿಫ್ಟಿ ಎಕ್ಸಾಂಪಲ್, ನಿಫ್ಟಿ ನನಗೆ ಯಾವಾಗಲೇ ನಿಫ್ಟಿ ಇದೇ ರೀತಿ ಬೇಕು ಅಂದಾಗ ನೀವೇನ್ ಮಾಡ್ಬೇಕು? ಈಗ 5 ಮಿನಿಟ್ಸ್, 1 ಅವರ್, 1 ಡೇ ನೋಡ್ಬೇಕು ಅಂದಾಗ ಇಲ್ಲಿ ಇದೆಯಲ್ಲ, ಆರೋ ಮಾರ್ಕ್ ನ ಕ್ಲಿಕ್ ಮಾಡಿ. ಆರೋ ಮಾರ್ಕ್ ನ ಕ್ಲಿಕ್ ಮಾಡ್ಬಿಟ್ಟು, ಅಥವಾ ಈ 3 ಡಾಟ್ ನ ಕ್ಲಿಕ್ ಮಾಡಿ. ಫಸ್ಟ್ ಈ 3 ಡಾಟ್ ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸೇವ್ ಆಗ್ಬಿಡುತ್ತೆ. ಓಕೆ, ಇದ್ರ ಮೇಲೆ ಆಲ್ ಇಂಡೆಕ್ಸ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಆ ನೇಮ್ಗೆ ಸೇವ್ ಆಗ್ಬಿಟ್ಟಿರುತ್ತೆ. ಇಲ್ಲ ಅಂದ್ರೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿ, ಮೇಕ್ ಕಾಪಿ ಅಂತ ತಗೊಳ್ಳಿ. ಮೇಕ್ ಕಾಪಿ ಅಂತ ತಗೊಳ್ಳಿ, ಇಲ್ಲಿ ಒಂದು ನೇಮ್ ಕೊಡಿ, ಒಂದು ನೇಮ್ ಕೊಡಿ, ಸೇವ್ ಮಾಡಿ. ಈಗ ಮಾರ್ಕೆಟ್ ಸಿಡ್ನಿ ಅನ್ನೋದ್ರಲ್ಲಿ ಸೇವ್ ಆಯ್ತು. ಇನ್ ಕೇಸ್ ನಾನು ಇವಾಗ ಇದರಲ್ಲಿ ಏನಾದ್ರು ಟೈಮ್ ಫ್ರೇಮ್ ಚೇಂಜ್ ಮಾಡ್ತೀನಿ, ಇಲ್ಲಿ 1 ಅವರ್ ಇದೆಯಲ್ಲ, 1 ಅವರ್ ಇರೋದನ್ನ ನಾನು 15 ಮಿನಿಟ್ಸ್ ಮಾಡ್ತಾ ಇದ್ದೀನಿ. ಸಾರಿ, ಇಲ್ಲಿ 15 ಮಿನಿಟ್ಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಈ ಕಡೆ ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ 15 ಮಿನಿಟ್ಸ್ ಮಾಡಿ. ನೋಡಿ, ಇಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಸೇವ್ ಕೊಡ್ತೀನಿ. ಇಲ್ಲಿ ಸೇವ್ ಕೊಡ್ಬೇಕಾದ್ರೆ ಇಲ್ಲಿ ಜಸ್ಟ್ ಆಲ್ ಚೇಂಜ್ ಸೇವ್ ಕೊಟ್ಟೆ, ಚೇಂಜ್ ಆಗೋಯ್ತು. ಈಗ ನೋಡಿ, ನಾನು ಯಾವುದೋ ಒಂದು ಸ್ಕ್ರಿಪ್ಟ್ ಅಲ್ಲಿ ಇದ್ದೀನಿ, ಇಲ್ಲಿದ್ದೀನಿ. ಈಗ ನನಗೆ 3 ಚಾರ್ಟ್ ಬರಬೇಕಾಗಿತ್ತು, 1 ಚಾರ್ಟ್ ಬಂದಿದೆ. ನಾನು ಆಲ್ರೆಡಿ ಸೇವ್ ಮಾಡಿದ್ದೀನಿ. ಓಪನ್ ಅಂತ ಕೊಡ್ತೀನಿ. ಲೇಔಟ್ ಯಾವ್ದ್ರಲ್ಲಿ ಸೇವ್ ಮಾಡಿದ್ದೀನಿ?
ಎಸ್, ನಾವು 3 ಡಾಟ್ ಕೊಟ್ಮೇಲೆ ಮತ್ತೆ ಸೇವ್ ಮಾಡಿದ್ವಲ್ಲ, ಹಾಗಾಗಿ ಲೇಟೆಸ್ಟ್ ಸೇವ್ ಆಗಿದೆ ನೋಡಿ. ಲೇಟೆಸ್ಟ್ ಸೇವ್ ಆಯ್ತು. ಇದನ್ನ ಸೇವ್ ಕೊಟ್ಬಿಟ್ಟು ನಾನು ಅಗೇನ್ ನಾನು ಮಾಡಿದಾಗ ಅದೇ ಬರುತ್ತೆ. ಡೋಂಟ್ ವರಿ, ಇವಾಗ ಬರುತ್ತೆ ಸೇವ್ ನೋಡಿ. ರಿಲಯನ್ಸ್ ಈಗ ರಿಲಯನ್ಸ್ ಚಾರ್ಟ್ ಇದೆ. ನಾನು ಈಗ ನಿಫ್ಟಿ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ಕ್ಲಿಕ್ ಆಗ್ಬಿಟ್ರೆ ಇದೇ ಸೇವ್ ಆಗ್ಬಿಡುತ್ತೆ ಲಾಸ್ಟ್ ನೋಡಿ. ಓಪನ್ ಲೇಔಟ್, ಓಕೆ ನೋಡಿ. ನಿಫ್ಟಿ ನಾನೇನ್ ಸೆಲೆಕ್ಟ್ ಮಾಡ್ತೀನಿ ಅದು ನಿಫ್ಟಿ ಹೆಸರಲ್ಲಿ ಇದೆ. ನಿಫ್ಟಿ ಹೆಸರಲ್ಲಿ ಆಲ್ರೆಡಿ ಬಂತು. 5 ಮಿನಿಟ್ಸ್ ಈ ರೀತಿ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಬಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಗ್ಲೇ ಆಲ್ ಇಂಡೆಕ್ಸ್ ಅಲ್ಲಿ ಮಾಡಿದ್ವಿ. ಆಲ್ ಇಂಡೆಕ್ಸ್ ಸೆಲೆಕ್ಟ್ ಮಾಡಿದ ತಕ್ಷಣ ಏನಾಯ್ತು, 1 ಡೇ 1 ಅವರ್ 5 ಮಿನಿಟ್ಸ್ ಆಲ್ ಇಂಡೆಕ್ಸ್ ಅಲ್ಲಿ ಸೇವ್ ಆಗಿತ್ತು. ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ. ನಾನು ಅಲ್ಲಿ ಸೇವ್ ಮಾಡ್ಕೊಳ್ಬಹುದು. ಕ್ಲಿಯರಾ? ಸೊ ದಿಸ್ ದ ಪಾಯಿಂಟ್. ಈ ರೀತಿ ನಾನು ಟೆಂಪ್ಲೇಟ್ ನ ಚೇಂಜ್ ಮಾಡ್ಕೊಳ್ಬಹುದು ಯಾವ್ದು ಬೇಕೋ ಅದನ್ನ ಈ ಮೆನುನಲ್ಲಿ. ಇನ್ನು ನಮ್ಮ ರೈಟ್ ಸೈಡ್ ಬರೋದಾದ್ರೆ ಮೆನುಸ್ ಅಲ್ಲಿ ನೋಡಿ, ಇನ್ನು ರೈಟ್ ಸೈಡ್ ಅಲ್ಲಿ ನನಗೆ ಕ್ವಿಕ್ ಸರ್ಚ್, ಅದು ಟೆಕ್ನಿಕಲ್ ರಿಲೇಟೆಡ್ ಇರುತ್ತೆ. ನಮ್ಗೆ ಚಾರ್ಟ್ ಗೆ ಯೂಸ್ ಆಗಲ್ಲ, ಬಿಟ್ಬಿಡೋಣ. ನೆಕ್ಸ್ಟ್ ಬಂದಾಗ ಸೆಟ್ಟಿಂಗ್ಸ್ ಏನ್ ಹೇಳಿದ್ನೋ ಅದೇ ಸೆಟ್ಟಿಂಗ್ಸ್ ಸೇಮ್ ಬರುತ್ತೆ. ಈ ಸೆಟ್ಟಿಂಗ್ಸ್ ಅಲ್ಲಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಒಂದು ಕಡೆ ನೀವು ಸೆಟ್ಟಿಂಗ್ ಚೇಂಜ್ ಮಾಡಿದ್ರೆ ಎಲ್ಲಾ ಚಾರ್ಟ್ ಅಲ್ಲೂ ಅಪ್ಲೈ ಆಗುತ್ತೆ. ಇಲ್ಲಿ ನೋಡಿ, ಅಪ್ಲೈ ಟು ಆಲ್. ಇಲ್ಲಿ ಏನ್ ಸೆಟ್ಟಿಂಗ್ ಚೇಂಜ್ ಮಾಡ್ತೀರಾ, ನೇಮ್ ಆಗ್ಲಿ, ಸೆಷನ್ ಬ್ರೇಕ್ ಆಗ್ಲಿ ಅಥವಾ ಕಾಲ್ ಅದೇ ಬೈಸೆಲ್ ನ ತೆಗೆದ್ಬಿಟ್ರೆ ಪ್ರತಿಯೊಂದು ಇಲ್ಲಿ ಏನ್ ಸೆಟ್ಟಿಂಗ್ ಚೇಂಜ್ ಮಾಡ್ತೀರಾ ಮೇನ್ ಮೆನು ಇಂದ ಅದು ಪ್ರತಿಯೊಂದು ಸ್ಕ್ರೀನ್ಗೂ ಇಂಪ್ಯಾಕ್ಟ್ ಆಗುತ್ತೆ. ಇನ್ನು ಈ ಕಡೆ ಬಂದಾಗ ದೊಡ್ಡದು ಸ್ಕ್ರೀನ್ ದೊಡ್ಡದು ಮಾಡ್ಕೊಳ್ತೀವಿ. ಓನ್ಲಿ ಸ್ಕ್ರೀನ್ ಮಾತ್ರ ಕಾಣುತ್ತೆ ನನಗೆ, ಮೆನುಸ್ ಎಲ್ಲ ಕಾಣೋದಿಲ್ಲ. ಬೇಕಾದಾಗ ಸ್ಕ್ರೀನ್ ಶಾಟ್ ತಗೊಳ್ತೀನಿ. ಡೌನ್ಲೋಡ್ ಇಮೇಜ್ ಅಂತ ಕೊಟ್ರೆ ಅದು ಕಂಪ್ಲೀಟ್ ಡೌನ್ಲೋಡ್ ಆಗುತ್ತೆ ನನಗೆ ಇಮೇಜು. ಟೋಟಲ್ ಇದು ಮಾತ್ರ ಚಾರ್ಟ್ ಪಾರ್ಟ್ ಮಾತ್ರ ಇಮೇಜ್ ನನಗೆ ಡೌನ್ಲೋಡ್ ಆಗುತ್ತೆ. ಇದಿಷ್ಟು ನನಗೆ ಮಾರ್ಕೆಟ್ ಅಲ್ಲಿ ಈ ಒಂದು ಚಾರ್ಟ್ ಅಲ್ಲಿ ಇರುವಂತ ಕೆಲವೊಂದು ಡಿಫ್ರೆಂಟ್ ಆಪ್ಷನ್ಸ್ ಅಂತ ಹೇಳ್ಬೋದು. ಸೊ ರೈಟ್ ನೋಡಿ, ಈಗ ಇದ್ರಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ನಾನು ಮತ್ತೆ ನೆಕ್ಸ್ಟ್ ಏನು ಟ್ರೇಡ್ ಮಾಡಿದಾಗ ಲಾಸು ಪ್ರಾಫಿಟ್ ಅದೆಲ್ಲ ನೋಡ್ಬೇಕಲ್ವಾ. ಎಸ್, ಹಾಗಾಗಿ ಅವ್ರು ಏನ್ ಮಾಡಿದ್ದಾರೆ, ಈ ಒಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದ್ಸರಿ ಯಾವ್ದಾದ್ರು ಸ್ಕ್ರಿಪ್ಟ್ ನ ಬೈ ಮಾಡಿದಿರಾ ಸೆಲ್ ಮಾಡಿದಿರಾ ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ತೋರ್ಸೋ ತರ ಮಾಡಿದ್ದಾರೆ. ರೈಟ್, ಹಾಗಾದ್ರೆ ಈ ಒಂದು ವಿಡಿಯೋ ಐ ಥಿಂಕ್ ಲೆಂತ್ ಆಯ್ತು ಅನ್ಕೊಳ್ತೀನಿ. ಬಟ್ ಟೆಕ್ನಿಕಲಿ ಪ್ಲಸ್ ಚಾರ್ಟ್ ನ ಕವರ್ ಮಾಡಿರೋದ್ರಿಂದ ಈ ಒಂದು ಚಾರ್ಟ್ ಪೋರ್ಷನ್ ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದೀವಿ. ಇನ್ನ ಫರ್ದರ್ ವಿಡಿಯೋದಲ್ಲಿ ನಾವೇನ್ ತೋರಿಸ್ಕೊಡಕ್ ಏನೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಅಂತ ಹೇಳೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡಿದ್ರಿ, ಇಷ್ಟ ಆಗಿದ್ರೆ ಇನ್ಫಾರ್ಮೇಶನ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಫರ್ದರ್ ಎಜುಕೇಶನಲ್ ವಿಡಿಯೋ ಯಾವ್ದಾದ್ರು ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಸ್, ಈ ವಿಡಿಯೋದ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಕವರ್ ಮಾಡಕ್ ಹೋಗ್ತಾ ಇದೀವಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಚಾರ್ಟ್ ಬಗ್ಗೆ ತಿಳ್ಕೊಂಡ್ವಿ. ಏನೇನ್ ತಿಳ್ಕೊಂಡ್ವಿ ಚಾರ್ಟ್ ಬಗ್ಗೆ, ಟೈಮ್ ಫ್ರೇಮ್ ಹೇಗೆ ಚೇಂಜ್ ಮಾಡಬೇಕು, ಕ್ಯಾಂಡಲ್ ಸ್ಟಿಕ್ ನ ಹೇಗೆ ಚೇಂಜ್ ಮಾಡಬೇಕು, ಹಾಗೆ ಇಂಡಿಕೇಟರ್ಸ್ ನ ಹೇಗೆ ಸೇವ್ ಮಾಡ್ಕೊಳ್ಬೇಕು, ಟೆಂಪ್ಲೇಟ್ ನ ಹೇಗೆ ಸೇವ್ ಮಾಡ್ಕೊಳ್ಬೇಕು, ಮಲ್ಟಿಪಲ್ ಟೈಮ್ ಫ್ರೇಮ್ ಹಿಂಗ್ ಸೆಲೆಕ್ಟ್ ಮಾಡಬೇಕು, ಇದಿಷ್ಟು ನಾವು ತಿಳ್ಕೊಂಡು ಹೇಗೆ ಸ್ಕ್ರೀನ್ ಶಾಟ್ ತಗೊಳ್ಬೇಕಂತ. ಫರ್ದರ್ ವಿಡಿಯೋದಲ್ಲಿ ನಾವು ಎಸ್ ಈ ಒಂದು ಚಾರ್ಟ್ ಇಂದಾನೆ ಬೈ ಸೆಲ್ ಎಲ್ಲಿ ಮಾಡ್ತೀವಿ, ಎಲ್ಲಿ ನಾವು ಪೊಸಿಷನ್ ನ ಮಾನಿಟರ್ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಇಲ್ಲೇ ಕಾಣಿಸ್ತಾ ಇದೆ. ಇಲ್ಲೇ ನನಗೆ ಪೊಸಿಷನ್ಸ್ ನ ಕಾಣುತ್ತೆ, ಹೋಲ್ಡಿಂಗ್ ಏನಾಗಿದೆ, ಆರ್ಡರ್ ಏನಾಗಿದೆ, ಫಂಡ್ಸ್ ಎಷ್ಟು ನನ್ನ ಹತ್ರ ಇದೆ, ನಾನು ಲಾಸ್ ಅಲ್ಲಿ ಇದೀನ ಪ್ರಾಫಿಟ್ ಅಲ್ಲಿ ಇದೀನ, ಪ್ರತಿಯೊಂದು ಚಾರ್ಟ್ ಅಲ್ಲೂ ತೋರಿಸುತ್ತೆ. ಟೋಟಲ್ ಓವರ್ ಆಲ್ ದ ಪೊಸಿಷನ್ ಇವತ್ತೇನ್ ಮಾಡಿದೀರ ಅನ್ನೋದು ಈ ವಿಂಡೋದಲ್ಲೇ ಕಾಣುತ್ತೆ. ಚಾರ್ಟು ನೋಡ್ಕೊಂಡು ನಮ್ಮ ಟ್ರೇಡ್ ಅನ್ನ ನಮ್ಮ ಪೊಸಿಷನ್ ನಾವು ಮ್ಯಾನೇಜ್ ಮಾಡ್ಕೊಳ್ಳೋ ಈ ಒಂದು ಬ್ಯೂಟಿಫುಲ್ ಆಪ್ಷನ್ ಅಲ್ಲಿ ಇರೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದ್ದೀವಿ. ರೈಟ್, ಅಲ್ಲಿ ಫುಲ್ ಡೆಪ್ತ್ ಆಗಿ ಬೈ ಅಂದ್ರೇನು, ಸೆಲ್ ಅಂದ್ರೇನು, ಇದ್ರ ಬಗ್ಗೆ ಫುಲ್ ಡೆಪ್ತ್ ಆಗಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಒಂದು ವಿಡಿಯೋನ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್.